Hello students, let us start with chapter 16, part 5, and the chapter name is Environmental Issues. And today we are studying with the new heading is Radioactive Waste. And other than that, we'll study with the greenhouse effect, ozone depletion and deforestation. ಸೊ ಇವತ್ತೇನಿದೆ ಅಂತಂದರೆ ಈಗ ಸ್ಟಡಿ ಮಾಡ್ತಾ ಇರೋ ಸಬ್ ಹೆಡಿಂಗ್ ಏನಿದೆ ರೇಡಿಯೋ ಆ್ಯಕ್ಟಿವ್ ವೇಸ್ಟ್ ಅಂತ ಇದೆ. ಸೊ ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಹ್ಯಾಸ್ ಅ ಟೂ ವೆರಿ ಸೀರಿಯಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನಿದೆ, ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನಲ್ಲಿ ನ್ಯೂಕ್ಲಿಯರ್ ಎನರ್ಜಿಯನ್ನು ಯುಟಿಲೈಸ್ ಮಾಡ್ತಾ ಇರ್ತೀವಿ. ಸೊ ಆ ನ್ಯೂಕ್ಲಿಯರ್ ಎನರ್ಜಿಲಿಂದ ಸೊ ಎರಡು ಸೀರಿಯಸ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇದೆ. ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂದರೆ ಆಕ್ಸಿಡೆಂಟಲ್ ಲೀಕೇಜ್ ಆಗೋ ಚಾನ್ಸಸ್ ಇದೆ. ಸೊ ಆಕ್ಸಿಡೆಂಟಲ್ ಲೀಕೇಜ್ ಅಂತ ಎರಡು ಎಕ್ಸಾಂಪಲ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಇನ್ಸಿಡೆಂಟ್ ಏನಿದೆ ಅಂದರೆ ಆಗಿರೋದು 3 ಮೈಲ್ ಐಲ್ಯಾಂಡ್ ಆ್ಯಂಡ್ ಚೆರ್ನೋಬೈಲ್ ಇನ್ಸಿಡೆಂಟ್. ಇವೆರಡೂನಲ್ಲಿ ಏನಿದೆ ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಲಿಂದ ದೆರ್ ವಾಸ್ ಅ ಆಕ್ಸಿಡೆಂಟಲ್ ಲೀಕೇಜ್ ಆಗಿ ಸಾಕಷ್ಟು ಏನಿದೆ ಅಂತಂದರೆ ಲಾಸ್ ಆಗಿರೋ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಸೀರಿಯಸ್ ಪ್ರಾಬ್ಲಮ್ ಏನಿದೆ, ಸೇಫ್ ಡಿಸ್ಪೋಸಲ್ ಆಫ್ ರೇಡಿಯೋ ಆ್ಯಕ್ಟಿವ್ ವೇಸ್ಟ್. ಸಮ್ಟೈಮ್ಸ್ ಇದನ್ನು ಯೂಸ್ ಮಾಡ್ತಾ ಇರುವಾಗ ಯಾವ ರೀತಿ ಸೇಫ್ಲಿ ಇದನ್ನು ಡಿಸ್ಪೋಸ್ ಮಾಡಬೇಕು ಅದೂ ಕೂಡ ಏನಿದೆ ಅಂದರೆ ಒಂದು ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಲೈಡ್ನಲ್ಲಿ radiations from the nuclear waste is extremely damaging to the organisms because it causes a mutation at a very high rate. ಸೊ ಏನಿದೆ, ಸಮ್ ರೇಡಿಯೇಷನ್ಸ್ ಏನಿದೆ ಅಂದರೆ ನ್ಯೂಕ್ಲಿಯರ್ ವೇಸ್ಟಿಂದ ಬರ್ತಾ ಇರುತ್ತೆ. ಆ ನ್ಯೂಕ್ಲಿಯರ್ ವೇಸ್ಟಿಂದ ಬರ್ತಕ್ಕಂಥ ರೇಡಿಯೇಷನ್ಸ್ ಏನಿದೆ ಅಂದರೆ ಆರ್ಗ್ಯಾನಿಸಮ್ಸಿಗೆ, ಅದು ಹ್ಯೂಮನ್ ಬೀಯಿಂಗ್ಸಿಗಾಗಿರ್ಬೋದು, ಎನಿಮಲ್ಸಿಗಾಗಿರ್ಬೋದು, ಸೊ ಆರ್ಗ್ಯಾನಿಸಮ್ಸಿಗೆ ಏನಿದೆ ಅಂದರೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇದೆ. ಬಿಕಾಸ್ ಯಾಕಂದರೆ ಇಲ್ಲಿ ಹ್ಯೂಮನ್ ಬೀಯಿಂಗ್ಸಿಗೆ ಏನಿದೆ ಅಂದರೆ ಇಟ್ ಕಾಸಸ್ ಅ ಮ್ಯೂಟೇಷನ್ ಎಟ್ ಅ ವೆರಿ ಹೈ ರೇಟ್. ತಳಗಡೆ ನೋಡ್ತಾ ಇರೋದು ಎಕ್ಸಾಂಪಲ್ಸ್ ಏನಿದೆ ಅಂದರೆ ರೇಡಿಯೇಷನ್ಸ್ಲಿಂದ ಚೆರ್ನೋಬೈಲ್ ರೇಡಿಯೇಷನ್ಸಿಂದ ಮ್ಯೂಟೇಷನ್ಸ್ ಏನಿದೆ ಅಂತಂದರೆ ಆಗಿರುವಂಥದ್ದು ಒಂದು ಎಕ್ಸಾಂಪಲನ್ನು ಕೊಡ್ತಾ ಇದ್ದಾರೆ. ಸೆಕೆಂಡ್ ಪಾಯಿಂಟ್ನಲ್ಲಿ ಅ ಹೈ ಡೋಸ್ ದಟ್ ಈಸ್ ಅ ನ್ಯೂಕ್ಲಿಯರ್ ರೇಡಿಯೇಷನ್ ಈಸ್ ಲೀಥಲ್ ಅಂದಾಗ ವೆರಿ ಹಾರ್ಮ್ಫುಲ್, ಬಟ್ ಅ ಲೋವರ್ ಡೋಸಸ್ ಇಟ್ ಕ್ರಿಯೇಟ್ಸ್ ಅ ವೆರಿ ಡಿಸಾರ್ಡರ್ಸ್ ಲೈಕ್ ಕ್ಯಾನ್ಸರ್. ಇಲ್ಲಿ ಏನಾಗ್ತಾ ಇದೆ, ಒಂದು ವೇಳೆ ರೇಡಿಯೇಷನ್ಸ್ಲಿಂದ ಏನಿದೆ ಅಂತಂದರೆ ಹೈ ಡೋಸ್ ಇತ್ತು ಅಂತಂತಂದರೆ ಸೀರಿಯಸ್ ವೆರಿ ಹಾರ್ಮ್ಫುಲ್ ಕಾಸ್ ಆಗೋ ಚಾನ್ಸಸ್ ಇದೆ. ಆದರೆ ಲೋ ಡೋಸ್ ಇತ್ತು ಅಂದರೆ ಸಮ್ ಡಿಸಾರ್ಡರ್ಸ್ ಆಗೋ ಚಾನ್ಸಸ್ ಇದೆ, ಸಮ್ ಡಿಸೀಸಸ್ ಬರೋ ಚಾನ್ಸಸ್ ಇದೆ, ಸಚ್ ಆಸ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನಿದೆ, ಇಟ್ ಹ್ಯಾಸ್ ಬೀನ್ recommended that storage of a nuclear waste after a sufficient pre-treatment should be done in a suitably shielded containers buried within the rocks about 500 meters deep below the earth's surface. However, this method of disposal is meeting a stiff opposition from the public. So ಇಲ್ಲಿ ನಾವು ರೇಡಿಯೋ ಆ್ಯಕ್ಟಿವ್ ವೇಸ್ಟನ್ನು ಏನಿದೆ ಅಂತಂದರೆ ಸ್ಟೋರೇಜ್ ಮಾಡ್ತಾ ಇರುವಾಗ ಅದನ್ನು ಯಾವ ರೀತಿ ಏನಿದೆ ಅಂತಂದರೆ ಸ್ಟೋರೇಜ್ ಮಾಡಬೇಕು ಅಂತಂದರೆ ಫಸ್ಟು ಒಂದು ಸಫಿಷಿಯೆಂಟ್ ಇರ್ತಕ್ಕಂಥ ಒಂದು ಪ್ರೀ ಟ್ರೀಟ್ಮೆಂಟನ್ನು ಕೊಟ್ಟು ನಂತರ ಅದನ್ನು ಏನಿದೆ ಅಂದರೆ ಕೆಲವೊಂದು ಶೀಲ್ಡೆಡ್ ಕಂಟೈನರ್ಸ್ನಲ್ಲಿ ರಾಕ್ಸ್ ಒಳಗಡೆ ಏನಿದೆ ಅಂತಂದರೆ ಅದನ್ನು ಬರಿ ಮಾಡಬೇಕು. ಅಂದರೆ ಎಷ್ಟು ಒಳಗಡೆ ಡೀಪ್ ಇನ್ಸೈಡ್ ದ ಅರ್ತ್ ಸರ್ಫೇಸ್ ಅಂದರೆ 500 ಮೀಟರ್ಸ್ ಇನ್ಸೈಡ್ ದ ಅರ್ತ್ ಸರ್ಫೇಸ್ ಏನಿದೆ ಅಂದರೆ ರಾಕ್ಸ್ ಮಧ್ಯದಲ್ಲಿ ಏನಿದೆ ಅಂದರೆ ಅದನ್ನು ಬರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ರೀತಿ ಮೆಥಡ್, ಡಿಸ್ಪೋಸಲ್ ಮೆಥಡ್ ಏನಿದೆ ಅಂತಂದರೆ ಸಾಕಷ್ಟು ಏನಿದೆ ಅಂತಂದರೆ ಪೀಪಲಿಂದ ಅಪೋಸಿಷನ್ ಆಗಿರುವಂಥದ್ದು ಇದೆ. ಯಾಕಂದರೆ ರೇಡಿಯೋ ಆ್ಯಕ್ಟಿವ್ ವೇಸ್ಟ್ಲಿಂದ ಸಾಕಷ್ಟು ಜನರಿಗೆ ಹಾರ್ಮ್ಫುಲ್ ಇರೋದ್ರಿಂದ ಈ ರೀತಿ ಡಿಸ್ಪೋಸಲ್ ಮಾಡೋದೇನಿದೆ ಅಂತಂದರೆ ರೆಕಮೆಂಡ್ ಮಾಡ್ತಾ ಇಲ್ಲ ಬೈ ಪಬ್ಲಿಕ್. ನೆಕ್ಸ್ಟ್ ಇದರಲ್ಲಿ ಈಗ ನೆಕ್ಸ್ಟ್ ಹೆಡಿಂಗ್ ಬರ್ತಾ ಇರೋದು ಗ್ರೀನ್ ಹೌಸ್ ಎಫೆಕ್ಟ್ ಆ್ಯಂಡ್ ಅ ಗ್ಲೋಬಲ್ ವಾರ್ಮಿಂಗ್. ಸೊ ಇಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್ನಲ್ಲಿ ಫಸ್ಟ್ ಪಾಯಿಂಟ್, ದ ಗ್ರೀನ್ ಹೌಸ್ ಇಸ್ ಅ ಸ್ಮಾಲ್ ಗ್ಲಾಸ್ ಹೌಸ್ ಯೂಸ್ಡ್ ಫಾರ್ ಗ್ರೋಯಿಂಗ್ ಪ್ಲಾಂಟ್ಸ್ ಡ್ಯೂರಿಂಗ್ ಅ ವಿಂಟರ್. ಸೊ ತಳಗಡೆ ಇಮೇಜ್ನಲ್ಲಿ ನೀವು ನೋಡ್ಬೋದು ಒಂದು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಗ್ಲಾಸ್ ಹೌಸ್ ಇದೆ, ಸ್ಮಾಲ್ ಒಂದು ಗ್ಲಾಸ್ ಹೌಸ್ ಇದೆ. ಇದನ್ನು ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಫಾರ್ ಗ್ರೋಯಿಂಗ್ ಪ್ಲಾಂಟ್ಸ್. ಯಾವ ಸೀಸನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಇನ್ ಅ ವಿಂಟರ್, ಯಾವಾಗ ಸಾಕಷ್ಟು ಸನ್ಲೈಟ್ ರೀಚ್ ಆಗೋದಿಲ್ಲ ಅವಾಗೇನಿದೆ ಅಂದರೆ ಈ ರೀತಿ ಏನಿದೆ ಅಂತಂದರೆ ಒಂದು ಪ್ಲಾಂಟ್ಸನ್ನು ಒಂದು ಸ್ಮಾಲ್ ಗ್ಲಾಸ್ ಹೌಸ್ನಲ್ಲಿ ಗ್ರೋ ಮಾಡ್ತಾರೆ. ದ ಗ್ಲಾಸ್ ಪ್ಯಾನಲ್ ಲೆಟ್ಸ್ ದ ಲೈಟ್ ಇನ್ ಬಟ್ ಡಸ್ ನಾಟ್ ಅಲಾವ್ ದ ಹೀಟ್ ಟು ಎಸ್ಕೇಪ್, ದೇರ್ಫೋರ್ ದ ಗ್ರೀನ್ ಹೌಸ್ ವಾರ್ಮ್ಸ್ ಅಪ್. ಸೊ ಇಲ್ಲೇನಾಗುತ್ತೆ, ಆ ಗ್ಲಾಸ್ ಪೆನಲ್ ಇರೋದು ಗ್ಲಾಸ್ ಏನು ಮಾಡುತ್ತೆ ಅಂದರೆ ಲೈಟನ್ನು, ಸನ್ರೈಸನ್ನು ಏನಿದೆ ಅಂದರೆ ಗ್ಲಾಸ್ ಒಳಗಡೆ ಏನಿದೆ ಅಂದರೆ ಬಂದುಬಿಡುತ್ತೆ. ಬಟ್ ಆ ಹೀಟ್ ಇದ್ದಂಥ ಹೀಟ್ ಏನಿದೆ ಅಂತಂದರೆ ರಿವರ್ಸ್ ಎಸ್ಕೇಪ್ ಆಗೋಕ್ಕೆ ಕೊಡಲ್ಲ. ಅಂದರೆ ರೇಸು ರಿಟರ್ನ್ ಏನಿದೆ ಅಂದರೆ ಆ ಪೆನಲ್ಲಿಂದ ಏನಿದೆ ಅಂತಂದರೆ ಒಳಗಡೆ ಟ್ರ್ಯಾಪ್ ಆಗಿಬಿಡುತ್ತೆ. ಸೊ ಈ ರೀತಿ ಆಗೋದ್ರಿಂದ ಆ ಗ್ರೀನ್ ಹೌಸ್ ಏನಿದೆ ಅಂದರೆ ವಾರ್ಮ್ ಅಪ್ ಆಗೋ ಚಾನ್ಸಸ್ ಇರುತ್ತೆ ವಿಂಟರ್ ಸೀಸನಲ್ಲಿ.
ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ನೆಕ್ಸ್ಟ್ ಸ್ಲೈಡ್ ಏನಿದೆ ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ದು. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ಅ ನ್ಯಾಚುರಲ್ ಫಿನೋಮಿನನ್, ನ್ಯಾಚುರಲ್ ಫ್ಯಾಕ್ಟ್ ಅಂತ ಹೇಳ್ತೀವಿ, ರೆಸ್ಪಾನ್ಸಿಬಲ್ ಫಾರ್ ಹೀಟಿಂಗ್ ಆಫ್ ದ ಅರ್ತ್ ಸರ್ಫೇಸ್ ಆ್ಯಂಡ್ ದ ಅಟ್ಮಾಸ್ಫಿಯರ್. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಏನಿದೆ ಅಂತಂದರೆ ನ್ಯಾಚುರಲಿ ನಾವು ನೋಡ್ತಾ ಇರುವಾಗ ಏನಿದೆ ಅಂದರೆ ಒಂದು ನ್ಯಾಚುರಲ್ ಫಿನೋಮಿನನ್ ಏನಿದೆ, ನಮ್ಮ ಭೂಮಿಯನ್ನು ಹೀಟ್ ಮಾಡೋಕ್ಕೇನಿದೆ ಅಂತಂದರೆ ನಮ್ಮ ಅರ್ತ್ ಸರ್ಫೇಸನ್ನು ಹೀಟ್ ಮಾಡೋಕ್ಕೆ ಈ ರೀತಿ ಗ್ರೀನ್ ಹೌಸ್ ಎಫೆಕ್ಟನ್ನು ಯುಟಿಲೈಸ್ ಆಗುತ್ತೆ. ಇಟ್ ಮೇಂಟೈನ್ಸ್ ಪ್ರೆಸೆಂಟ್ ಆವರೇಜ್ ಟೆಂಪ್ರೇಚರ್. ಗ್ರೀನ್ ಹೌಸ್ ಎಫೆಕ್ಟ್ ಇತ್ತು ಅಂತಂದಾಗ ಆವರೇಜ್ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂದರೆ 15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸಮ್ಟೈಮ್ಸ್ ವಿತೌಟ್ ಗ್ರೀನ್ ಹೌಸ್ ಎಫೆಕ್ಟ್ ದ ಆವರೇಜ್ ಟೆಂಪ್ರೇಚರ್ ಎಟ್ ದ ಅರ್ತ್ ಸರ್ಫೇಸ್ ವುಡ್ ಬಿ ಚಿಲ್ಲಿ, ದಟ್ ಈಸ್ -18 ಡಿಗ್ರಿ ಸೆಲ್ಸಿಯಸ್. ಇನ್ ಕೇಸು ಗ್ರೀನ್ ಹೌಸ್ ಎಫೆಕ್ಟ್ ಇಲ್ಲ ಅಂತಂದಾಗ ಆವರೇಜ್ ಟೆಂಪ್ರೇಚರ್ ಆನ್ ದ ಅರ್ತ್ ಎಷ್ಟಿರ್ಬೋದು ಅಂತಂದರೆ ನೆಗೆಟಿವ್ನಲ್ಲಿರುತ್ತೆ, ದಟ್ ಈಸ್ -18 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಗ್ರೀನ್ ಹೌಸ್ ಎಫೆಕ್ಟ್ನಲ್ಲಿ clouds and gases reflect about 1/4% of the incoming radiations and absorb some of it. ಸೊ ಈಗ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಸಮ್ಟೈಮ್ಸ್ ಏನಿದೆ ಅಂದರೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳ್ತಾ ಇರುವಾಗ ಸಮ್ ಕ್ಲೌಡ್ಸ್ ಆಗಿರ್ಬೋದು ಆರ್ ಗ್ಯಾಸಸ್ ಆಗಿರ್ಬೋದು ಅದನ್ನು ಅಬ್ಸರ್ವ್ ಮಾಡಿ ಏನಿದೆ ಅಂದರೆ ರಿಫ್ಲೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ಸ್ ಏನಿದೆ ಅಂದರೆ ಅಬ್ಸರ್ವ್ ಮಾಡಿ ಸಮ್ಟೈಮ್ಸ್ ಏನಿದೆ ಅಂದರೆ ಅದರದ್ದು 1/4 ಪಾರ್ಟ್ ಏನಿದೆ ಅಂತಂದರೆ ರೇಡಿಯೇಷನ್ಸು ರಿಫ್ಲೆಕ್ಟ್ ಆಗುತ್ತೆ. ಬಟ್ almost half of the incoming solar radiations fall on the earth surface. ಆದರೆ ಇಲ್ಲಿ ಹೇಳ್ತಾ ಇರೋದು ಹಾಫ್ ಅಷ್ಟು, ಅರ್ಧಕ್ಕಷ್ಟು ಏನಿದೆ ಅಂತಂದರೆ ಸೋಲಾರ್ ರೇಡಿಯೇಷನ್ಸ್ ಏನು ಬರ್ತಾ ಇದೆ ಅದನ್ನು ರಿಫ್ಲೆಕ್ಟ್ ಆಗುತ್ತೆ. ವೆರಿ ಸ್ಮಾಲ್ ಪ್ರಪೋರ್ಷನ್ ಇಸ್ ರಿಫ್ಲೆಕ್ಟೆಡ್ ಬ್ಯಾಕ್. ಸೊ earth surface re-emits heat as a infrared radiation. ಸಮ್ಟೈಮ್ಸು ಭೂಮಿ ಮೇಲೆ ಬಿದ್ದಂಥ ರೇಸ್ ಏನಿದೆ ಅಂದರೆ ವಾಪಸ್ಸು ರೀಎಮಿಟ್ ಆಗುತ್ತೆ. ಯಾವ ರೀತಿ ರೀಎಮಿಟ್ ಆಗುತ್ತೆ ಅಂತಂದರೆ ಆಸ್ ಅ ಇನ್ಫ್ರಾರೆಡ್ ರೇಡಿಯೇಷನ್ಸ್, ಅದು ಮತ್ತೆ ಪುನಃ ಏನಿದೆ ಅಂದರೆ ರೀಎಮಿಟ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಪಾಯಿಂಟ್ನಲ್ಲಿ ಬಟ್ ಪಾರ್ಟ್ ಆಫ್ ಅ ಇನ್ಫ್ರಾರೆಡ್ ಈಸ್ ಅಬ್ಸಾರ್ಬ್ಡ್ ಬೈ ದ ಅಟ್ಮಾಸ್ಫಿಯರಿಕ್ ಗ್ಯಾಸಸ್. ಸಮ್ಟೈಮ್ಸ್ ಅದು ಏನು ಸೂರ್ಯನ ಕಿರಣಗಳು ಭೂಮಿ ಅಬ್ಸಾರ್ಬ್ ಆಗುತ್ತೆ ಅದರಲ್ಲಿ ರಿಫ್ಲೆಕ್ಟ್ ಆಗಿರೋದಂಥದ್ದಲ್ಲಿ ಏನಿದೆ ಅಂದರೆ ಸಮ್ ಅಬ್ಸಾರ್ಬ್ ದ್ಯಾಟ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ದಟ್ ಅಬ್ಸಾರ್ಬ್ ಬೈ atmospheric gases like carbon dioxide and methane etc. So and cannot escape into the space. So these gases radiate a heat energy and a major part of which again comes to the earth's surface, thus heating it up again. ಸೊ ಈ ರೀತಿ ಗ್ಯಾಸಸ್ ಏನಾಗುತ್ತೆ ಅಂದರೆ ಟ್ರ್ಯಾಪ್ ಮಾಡಿರೋಂಥ ಗ್ಯಾಸಸ್ ಏನಿದೆ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಅರ್ತ್ ಸರ್ಫೇಸ್, ಮತ್ತೆ ಭೂಮಿಯನ್ನು ಮತ್ತೆ ಹೀಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ದೀಸ್ ಗ್ಯಾಸ್ ಏನು ಕಾಸ್ ಮಾಡುತ್ತೆ, ಇಟ್ ಕಾಸಸ್ ಅ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯನ ಕಿರಣಗಳು ಬಂದಾಗ ಆ ಭೂಮಿ ಮೇಲೆ ರೀಚ್ ಆದಾಗ ಸಮ್ ರೇಸ್ ಏನಿದೆ ಅಂತಂದರೆ ಮತ್ತೆ ಪುನಃ ವಾಪಸ್ ಆಸ್ ಅ ಇನ್ಫ್ರಾರೆಡ್ ರೇಸ್ ಹೋಗುತ್ತೆ. ಸೊ ಅವಾಗೇನಾಗುತ್ತೆ ಅಟ್ಮಾಸ್ಫರಿಕ್ ಗ್ಯಾಸಸ್ ಆ ರೇಸನ್ನು ಅಬ್ಸಾರ್ಬ್ ಮಾಡಿ ಮತ್ತೆ ಭೂಮಿಯನ್ನು ಅಗೇನ್ ಹೀಟ್ ಮಾಡೋದನ್ನು, ಆ ರೀತಿಯ ಗ್ಯಾಸಸ್ ಹೀಟ್ ಮಾಡೋದನ್ನು ಏನು ಕಾಸ್ ಮಾಡುತ್ತೆ ಅಂದರೆ ಗ್ರೀನ್ ಹೌಸ್ ಎಫೆಕ್ಟನ್ನು ಕಾಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇನ್ಕ್ರೀಸ್ ಇನ್ ದ ಲೆವೆಲ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಹ್ಯಾಸ್ ಲೆಡ್ ಟು ದ ಗ್ಲೋಬಲ್ ವಾರ್ಮಿಂಗ್. ಸೊ ಈ ರೀತಿ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆ ಅಂತಂದರೆ ಭೂಮಿಯನ್ನು ವಾರ್ಮ್ ಮಾಡ್ತಾ ಇರೋದನ್ನು, ಓವರ್ ಆಗಿ ಹೀಟ್ ಮಾಡ್ತಾ ಇರೋದನ್ನು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಸೊ ಡ್ಯೂರಿಂಗ್ ದ ಪಾಸ್ಟ್ ಸೆಂಚುರಿ ದ ಟೆಂಪ್ರೇಚರ್ ಆಫ್ ದ ಅರ್ತ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 0.6 ಡಿಗ್ರಿ ಸೆಲ್ಸಿಯಸ್. ಸೊ ಇಷ್ಟು ಸೆಂಚುರಿ ಆದಮೇಲೆ ಅಂತಂದರೆ ಇಷ್ಟು ಡೆಕೇಡ್ಸ್ ಆದಮೇಲೆ ಏನಿದೆ ಅಂತಂದರೆ ನಮ್ಮ ಭೂಮಿ ಏನಿದೆ ಅಂತಂದರೆ 0.6 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏನಿದೆ ಅಂದರೆ ವಾರ್ಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಹೀಟ್ ಆಗಿದೆ. ಸೊ ನೆಕ್ಸ್ಟ್ ಇಂಪ್ಯಾಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಸೊ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಅಂತಂದರೆ ಅದರಿಂದ ಆಗ್ತಕ್ಕಂಥದ್ದು ಇಂಪ್ಯಾಕ್ಟ್ಸ್ ಏನಿದೆ ಅಂದರೆ ಫಸ್ಟು ಡೆಲಿಟೇರಿಯಸ್ ಚೇಂಜಸ್. ಸೊ ಇದರಿಂದ ಏನಿದೆ ಅಂದರೆ ನಮಗೆ ಕಾಸ್ ಮಾಡ್ತಕ್ಕಂಥ ಏನು ಚೇಂಜಸ್ ಆಗುತ್ತೆ ಇನ್ ಎನ್ವಿರಾನ್ಮೆಂಟ್, ರಿಸಲ್ಟಿಂಗ್ ಇನ್ ಆಡ್ ಕ್ಲೈಮೆಟಿಕ್ ಚೇಂಜಸ್. ಫಾರ್ ಎಕ್ಸಾಂಪಲ್ ಲೈಕ್ EI9 ಎಫೆಕ್ಟ್ ಅಂತ ಇದೆ. ಸೊ ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದ್ರಿಂದ ಸಮ್ ಟೈಮ್ಸ್ ಏನಿದೆ ಅಂದರೆ ವೆರಿ ಹಾರ್ಮ್ಫುಲ್ ಎಫೆಕ್ಟ್ ಚೇಂಜಸ್ ಆಗುತ್ತೆ. ಈ 9 ಎಫೆಕ್ಟ್ ಅಂತಂದಾಗ ಸೊ ಸಮ್ ಕ್ಲೈಮೆಟಿಕ್ ಪ್ಯಾಟರ್ನ್ಸ್ಲಿಂದ ಏನಿದೆ ಅಂತಂದರೆ ವಾಟರ್ ಸರ್ಫೇಸ್ ಆಫ್ ದ ಓಷನ್ ಏನಿದೆ ವಾರ್ಮ್ ಅಪ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಬಿಕಾಸ್ ಆಫ್ ದ ಎನ್ವಿರಾನ್ಮೆಂಟಲ್ ಚೇಂಜ್. ಸೊ ಮೆಲ್ಟಿಂಗ್ ಆಫ್ ಅ ಪೋಲಾರ್ ಐಸ್ ಕ್ಯಾಪ್, ದಟ್ ಈಸ್ ಹಿಮಾಲಯನ್ ಸ್ನೋ ಕ್ಯಾಪ್ಸ್. ಹಿಮಾಲಯನ್ ಸ್ನೋ ಆಗಿರ್ಬೋದು, ಪೋಲಾರ್ ರೀಜನ್ಸ್ ಆಗಿರ್ಬೋದು, ಮೆಲ್ಟ್ ಆಯಿತು ಅಂದರೆ ಏನಾಗುತ್ತೆ ಅಂದರೆ ಆವಾಗ ಸೊ ಆಫ್ಟರ್ ಮೆನಿ ಇಯರ್ಸ್ ದಿಸ್ ರಿಸಲ್ಟ್ ಇನ್
the rise in the sea level that submerge many of the coastal areas. ಈ ರೀತಿ ಸ್ನೋ ಐಸ್ ಕ್ಯಾಪ್ಸ್ ಆಗಿರ್ಬೋದು, ಹಿಮಾಲಯನ್ ಸ್ನೋ ಕ್ಯಾಪ್ಸ್ ಆಗಿರ್ಬೋದು, ಮೆಲ್ಟ್ ಆಗೇನಾಗುತ್ತೆ ಅಂದರೆ ಅದ್ರ ನಿಯರ್ ಬೈ ಇರ್ತಕ್ಕಂಥ ಕೋಸ್ಟಲ್ ರೀಜನ್ ಕೂಡ ಏನಿದೆ ಅಂದರೆ ಸಬ್ಮರ್ಜ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಇಂಪ್ಯಾಕ್ಟ್ ಆದಮೇಲೆ ಯಾವ ರೀತಿ ಗ್ಲೋಬಲ್ ವಾರ್ಮಿಂಗನ್ನು ಕಂಟ್ರೋಲ್ ಮಾಡಬೇಕು, ದಟ್ ಈಸ್ ಕಂಟ್ರೋಲ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಸೊ ರೆಡ್ಯೂಸ್ ಆಫ್ ಯೂಸ್ ಆಫ್ ಫಾಸಿಲ್ ಫ್ಯೂಲ್ಸ್, ನಾವು ಇರ್ತಕ್ಕಂಥ ಫಾಸಿಲ್ ಫ್ಯೂಲ್ಸನ್ನು ಏನಿದೆ ಅಂತಂದರೆ ಯುಟಿಲೈಸೇಷನ್ ಮಾಡೋದನ್ನು ರೆಡ್ಯೂಸ್ ಮಾಡಬೇಕು. ನೆಕ್ಸ್ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ಎನರ್ಜಿ ಯೂಸೇಜ್, ಇದ್ದಂಥ ಎನರ್ಜಿಯನ್ನು ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ನೆಕ್ಸ್ಟು ರೆಡ್ಯೂಸ್ ದ ಡಿಫಾರೆಸ್ಟೇಷನ್ ಆ್ಯಂಡ್ ಪ್ಲಾಂಟ್ ಟ್ರೀಸ್. ಡಿಫಾರೆಸ್ಟೇಷನ್ ಅಂದರೆ ಕಟ್ಟಿಂಗ್ ಡೌನ್ ಫಾರೆಸ್ಟನ್ನು ರೆಡ್ಯೂಸ್ ಮಾಡಿ ಮತ್ತು ಪ್ಲಾಂಟೇಷನ್ ಆಫ್ ಟ್ರೀಸನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಪಾಯಿಂಟ್ ಏನಿದೆ, ಸ್ಲೋಯಿಂಗ್ ಡೌನ್ ದ ಗ್ರೋತ್ ಆಫ್ ದ ಹ್ಯೂಮನ್ ಪಾಪ್ಯುಲೇಷನ್ ಆ್ಯಂಡ್ ದ ಇಂಟರ್ನ್ಯಾಷನಲ್ ಆಕ್ಟಿವಿಟೀಸ್ ಆರ್ ಆಲ್ಸೋ ಬೀಯಿಂಗ್ ಟೇಕನ್ ಟು ರೆಡ್ಯೂಸ್ ದ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ಟು ದ ಅಟ್ಮಾಸ್ಫಿಯರ್. ಸೊ ಇಲ್ಲೇನಿದೆ ಲಾಸ್ಟ್ ಪಾಯಿಂಟ್ನಲ್ಲಿ ನಾವು ಹ್ಯೂಮನ್ ಬೀಯಿಂಗ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಏನಿದೆ ಅಂತಂದರೆ ಇವೆಲ್ಲ ಪ್ರಾಬ್ಲಮ್ಸು ಗ್ಲೋಬಲ್ ವಾರ್ಮಿಂಗ್ ಕಾಸ್ ಆಗ್ತಾ ಇದೆ. ಸೊ ಹಾಗಾಗಿ ಹ್ಯೂಮನ್ ಪಾಪ್ಯುಲೇಷನನ್ನು ಗ್ರೋತ್ ಆಗಲಾರ್ದಂಗೆ ಏನಿದೆ ಅಂದರೆ ರಿಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನಿದೆ ಅಂತಂದರೆ ಸೊ ಭಾಳಷ್ಟು ಬೇರೆ ಕಂಟ್ರೀಸು ಕೂಡ ಏನಿದೆ ಅಂತಂದರೆ ಈ ರೀತಿ ಆಗ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಇದ್ದಂಥ ಯಾವ ರೀತಿ ಏನಿದೆ ಅಂತಂದರೆ ಸಮ್ ಆಫ್ ದ ಗ್ರೀನ್ ಹೌಸ್ ಎಫೆಕ್ಟ್ ಏನಿದೆ ಅಂತಂದರೆ ರಿಡ್ಯೂಸ್ ಮಾಡಬೇಕು ಇನ್ ಟು ದ ಅಟ್ಮಾಸ್ಫಿಯರನ್ನು, ಅದ್ರ ಬಗ್ಗೆ ಏನಿದೆ ಅಂದರೆ ಇಂಟಿಮೇಷನ್ ಮಾಡ್ತಾ ಇದ್ದಾರೆ. ಓಕೆ, ಈಗ ನೆಕ್ಸ್ಟ್ ಸ್ಲೈಡ್ನಲ್ಲಿ ಓಝೋನ್ ಡಿಪ್ಲೀಷನ್ ಇನ್ ದ ಸ್ಟ್ರಾಟೋಸ್ಫಿಯರ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಹೆಡಿಂಗ್ ಓಝೋನ್ ಡಿಪ್ಲೀಷನ್ ಬಗ್ಗೆ ಸ್ಟಡಿ ಮಾಡೋಣ. ಬ್ಯಾಡ್ ಓಝೋನ್ ಇಸ್ ಫಾರ್ಮ್ಡ್ ಇನ್ ದ ಲೋವರ್ ಅಟ್ಮಾಸ್ಫಿಯರ್, ದಟ್ ಈಸ್ ದ ಸ್ಟ್ರಾಟೋಸ್ಫಿಯರ್, ಆ್ಯಂಡ್ ಇಟ್ ಹಾರ್ಮ್ಸ್ ದ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ನೀವು ತಳಗಡೆ ಇಮೇಜ್ ನೋಡ್ತಾ ಇರ್ಬೋದು. ಇಲ್ಲಿ ಏನಿದೆ ಅಂತಂದರೆ ಸ್ಟ್ರಾಟೋಸ್ಫಿಯರ್ನಲ್ಲಿ ಏನಿದೆ ಅಂತಂದರೆ ಅಲ್ಲಿ ಟ್ರೋಪೋಸ್ಫಿಯರ್ನಲ್ಲಿ ಬ್ಯಾಡ್ ಓಝೋನ್ ಏನಿದೆ ಅಂತಂದರೆ ಫಾರ್ಮೇಷನ್ ಆಗ್ತಾ ಇದೆ. ಸೊ ಅದು ಏನಾಗುತ್ತೆ, ಇಟ್ ಹಾರ್ಮ್ಸ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಸೊ ವೆರಾಸ್ ಅ ಗುಡ್ ಓಝೋನ್ ಇಸ್ ಫಾರ್ಮ್ಡ್ ಇನ್ ದ ಸ್ಟ್ರಾಟೋಸ್ಫಿಯರ್ ಆ್ಯಂಡ್ ಇಟ್ ಆಕ್ಟ್ಸ್ ಆಸ್ ಅ ಶೀಲ್ಡ್ ಅಬ್ಸಾರ್ಬಿಂಗ್ ದ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಫ್ರಮ್ ದ ಸನ್. ಸೊ ಗುಡ್ ಓಝೋನ್ ಎಲ್ಲಿರುತ್ತೆ ಅಂತಂದರೆ ಸ್ಟ್ರಾಟೋಸ್ಫಿಯರ್ನಲ್ಲಾಗುತ್ತೆ. ಸೊ ಅದು ಏನಿದೆ ಅಂದರೆ ಒಂದು ಶೀಲ್ಡ್ ಥರ ಇದೆ. ಏನನ್ನು ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಭೂಮಿಗೆ ಅಂತಂದರೆ ಫ್ರಮ್ ದ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಫ್ರಮ್ ದ ಸನ್. ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ಲಿಂದ ಏನಿದೆ ಅಂದರೆ ನಮ್ಮ ಭೂಮಿಯನ್ನು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯು ವಿ ರೇಸ್ ಆರ್ ಹೈಲಿ ಇಂಜುರಿಯಸ್ ಸಿನ್ಸ್ ದೆ ಕಾಸ್ ಅ ಮ್ಯೂಟೇಷನ್. ತಳಗಡೆ ಸೆಕೆಂಡ್ ಇಮೇಜ್ನಲ್ಲಿ ನೋಡ್ಬೋದು. ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಏನಿದೆ ಅಂದರೆ ಸಾಕಷ್ಟು ಇಂಜುರಿಯಸ್ ಆಗುತ್ತೆ ಹ್ಯೂಮನ್ ಬೀಯಿಂಗ್ಸಿಗೆ ಆಗಿರ್ಬೋದು, ಆರ್ಗ್ಯಾನಿಸಮ್ಸ್ ಆಗಿರ್ಬೋದು. ಯಾಕಂದರೆ ಸಮ್ಟೈಮ್ಸ್ ಇಟ್ ಲೀಡ್ಸ್ ಟು ದ ಮ್ಯೂಟೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ದ ಥಿಕ್ನೆಸ್ ಆಫ್ ಓಝೋನ್ ಇನ್ ದ ಕಾಲಮ್ ಆಫ್ ಏರ್ ಫ್ರಮ್ ದ ಗ್ರೌಂಡ್ ಟು ದ ಅಟ್ಮಾಸ್ಫಿಯರ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಡಾಬ್ಸನ್ ಯೂನಿಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ನಾರ್ಮಲಿ ಏನಿದೆ ಅಂತಂದರೆ ಓಝೋನ್ ಮೆಜರ್ ಮಾಡಬೇಕಾಗಿತ್ತು ಅಂದರೆ ಇನ್ ಅ ಕಾಲಮ್ ಆಫ್ ಏರ್ ಫ್ರಮ್ ದ ಗ್ರೌಂಡ್ ಟು ದ ಟಾಪ್ ಆಫ್ ಎ ಅಟ್ಮಾಸ್ಫಿಯರ್ ಯಾವ ರೀತಿ ಮೆಜರ್ ಮಾಡ್ತೀವಿ ಅಂದರೆ ಬೈ ಡಾಬ್ಸನ್ ಯೂನಿಟ್ ಅಂತ ಮೆಜರ್ ಮಾಡ್ತೀವಿ. ನೆಕ್ಸ್ಟ್ ಓಝೋನ್ ಇಸ್ ಕಂಟಿನ್ಯೂಸ್ಲಿ ಫಾರ್ಮ್ಡ್ ಬೈ ದ ಆಕ್ಷನ್ ಆಫ್ ಅಲ್ಟ್ರಾವೈಲೆಟ್ ರೇಸ್ ಆನ್ ಅ ಮಾಲಿಕ್ಯುಲರ್ ಆಕ್ಸಿಜನ್ ಆ್ಯಂಡ್ ಆಲ್ಸೋ ಡಿಗ್ರೇಡ್ ಇನ್ ಟು ದ ಮಾಲಿಕ್ಯುಲರ್ ಆಕ್ಸಿಜನ್ ಇನ್ ಅ ಸ್ಟ್ರಾಟೋಸ್ಫಿಯರ್. ಸೊ ಓಝೋನ್ ಫಾರ್ಮೇಷನ್ ಆಗಬೇಕಾಗಿತ್ತು ಅಂತಂತಂದರೆ ಯಾವ ರೀತಿ ಫಾರ್ಮೇಷನ್ ಆಗಿದೆ, ಬೈ ಯು ವಿ ರೇಸ್ ಆನ್ ಅ ಮಾಲಿಕ್ಯುಲರ್ ಆಕ್ಸಿಜನ್ ಇರೋದ್ರಿಂದ. ಸೊ ಅವೆರಡು ಕಾಂಬಿನೇಷನ್ ಟುಗೆದರ್ ಏನಿದೆ ಅಂತಂದರೆ ಓಝೋನ್ ಲೇಯರು ಫಾರ್ಮೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಇನ್ ಸ್ಟ್ರಾಟೋಸ್ಫಿಯರ್ನಲ್ಲಿ ಫಾರ್ಮೇಷನ್ ಆಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಓಝೋನ್ ಡಿಪ್ಲೀಷನ್ ಬಗ್ಗೆ, ಪ್ರೊಡಕ್ಷನ್ ಆ್ಯಂಡ್ ಡಿಗ್ರಡೇಷನ್ ಆಫ್ ಓಝೋನ್ ಇನ್ ದ ಸ್ಟ್ರಾಟೋಸ್ಫಿಯರ್ ಶುಡ್ ಬಿ ಬ್ಯಾಲೆನ್ಸ್ಡ್. ಸೊ ಈಗ ಓಝೋನ್ ಲೇಯರ್ ಪ್ರೊಡಕ್ಷನ್ ಆಗಿರ್ಬೋದು, ಫಾರ್ಮೇಷನ್ ಆಗಿರ್ಬೋದು, ಅದರ ಡಿಗ್ರಡೇಷನ್ ಅಂತಂದರೆ ಡಿಕ್ರೀಸ್ ಆಗ್ತಾ ಆಗಿರ್ಬೋದು ಆಫ್ ಓಝೋನ್ ಇನ್ ಅ ಸ್ಟ್ರಾಟೋಸ್ಫಿಯರ್ ಯಾವುದೇ ಆಗಲಿ ಬ್ಯಾಲೆನ್ಸ್ಡ್ ಫಾರ್ಮ್ನಲ್ಲಿ ಆಗಿರಬೇಕು. ಅಂದರೆ ಪ್ರೊಡ್ಯೂಸ್ ಆಗೋದರ ಆಗಿರಬೇಕು, ಇಲ್ಲ ಡಿಕ್ರೀಸ್ ಆಗೋದರ ಆಗಿರಬೇಕು. ಬಟ್ ಇಫ್ ದ ಬ್ಯಾಲೆನ್ಸ್ ಇಸ್ ಡಿಸ್ರಪ್ಟೆಡ್ ಡ್ಯೂ ಟು ದ ಓಝೋನ್ ಡಿಗ್ರಡೇಷನ್ ಬೈ ಕ್ಲೋರೋಫ್ಲೋರೋಕಾರ್ಬನ್ಸ್, ಈ ರೀತಿಯ ಬ್ಯಾಲೆನ್ಸ್ ಏನಿದೆ ಅಂತಂದರೆ ಡಿಕ್ರೀಸ್ ಆಗ್ತಾ ಇದೆ. ಯಾರ್ಲಿಂದ ಡಿಕ್ರೀಸ್ ಆಗ್ತಾ ಇದೆ ಅಂತಂದರೆ ಬೈ ಕ್ಲೋರೋಫ್ಲೋರೋಕಾರ್ಬನ್ಸ್ಲಿಂದ ಏನಿದೆ ಅಂತಂದರೆ ಇರ್ತಕ್ಕಂಥ ಬ್ಯಾಲೆನ್ಸ್ ಏನಿದೆ ಅಂದರೆ ಡಿಸ್ಟ್ರಪ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ನಲ್ಲೇ ಕ್ಲೋರೋಫ್ಲೋರೋಕಾರ್ಬನ್ಸ್ ಮೂವ್ upward
ಆ್ಯಂಡ್ ರೀಚ್ ದ ಸ್ಟ್ರಾಟೋಸ್ಫಿಯರ್. ಈ ರೀತಿ ಏನಿದೆ ಅಂದರೆ ರೆಫ್ರಿಜರೇಟರ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಗ್ಯಾಸಸ್ಲಿಂದ ಅದು ಏನಾಗುತ್ತೆ ಅಂದರೆ ಯೂಸ್ ಮಾಡೋದ್ರಿಂದ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಅಪ್ವರ್ಡ್ ಆ್ಯಂಡ್ ರೀಚ್ ಟು ದ ಅಟ್ಮಾಸ್ಫಿಯರ್. ಎಲ್ಲಿ ರೀಚ್ ಆಗುತ್ತೆ ಅಂತಂದರೆ ಇನ್ನು ಸ್ಟ್ರಾಟೋಸ್ಫಿಯರ್ನಲ್ಲಿ ರೀಚ್ ಆಗುತ್ತೆ. ದ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಆ್ಯಕ್ಟ್ಸ್ ಆನ್ ದೆಮ್ ರಿಲೀಸಿಂಗ್ ಅ Cl atoms. In the presence of the Cl, that is a catalyst, ozone degrades, resulting a molecular oxygen, and this causes a ozone depletion. ಸೊ ಈಗ ಓಝೋನ್ ಡಿಕ್ರೀಸ್ ಆಗ್ತಾ ಇದೆ, ಡಿಪ್ಲೀಟ್ ಆಗ್ತಾ ಇದೆ ಅಂತಂದ್ರಾಗ ಏನು ರೀಸನ್ ಇದೆ ಅಂತಂದರೆ ಈ ರೀತಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಟ್ಮಾಸ್ಫಿಯರಿಗೆ ರೀಚ್ ಆಗುತ್ತೆ. ಸೊ ರೀಚ್ ಆದ ನಂತರ ಏನಿದೆ ಅಂತಂದರೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಏನಿದೆ ಅಂದರೆ Cl ಆಟಮ್ಸ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಸೊ ಇನ್ ಪ್ರೆಸೆನ್ಸ್ ಆಫ್ ದ ಕ್ಯಾಟಲಿಸ್ಟ್ ಓಝೋನ್ ಏನಿದೆ ಅಂತಂದರೆ ಇಟ್ ಸ್ಟಾರ್ಟ್ಸ್ ಡಿಗ್ರೇಡಿಂಗ್, ರಿಲೀಸಿಂಗ್ ಅ ಮಾಲಿಕ್ಯುಲಾರ್ ಆಕ್ಸಿಜನ್. ಸೊ ಈ ರೀತಿ ಆಗೋದ್ರಿಂದ ಓಝೋನ್ ಏನಿದೆ ಅಂತಂದರೆ ಡಿಪ್ಲೀಷನ್ ಆಗುತ್ತೆ. ಸೊ ಓಝೋನ್ ಡಿಪ್ಲೀಷನ್ಲಿಂದ ಏನು ಫಾರ್ಮೇಷನ್ ಆಗಿದೆ ಅಂದರೆ ಓಝೋನ್ ಹೋಲ್ ಓವರ್ ಅಂಟಾರ್ಟಿಕ್ ರೀಜನಲ್ಲಿ ಏನಿದೆ ಅಂದರೆ ಒಂದು ಚಿಕ್ಕದಾಗಿರೋಂಥ ಹೋಲ್ ಫಾರ್ಮೇಷನ್ ಆಗಿದೆ ಈ ರೀತಿ ಯೂಸ್ ಮಾಡೋದ್ರಿಂದ. ಸೊ ನೆಕ್ಸ್ಟು ultraviolet radiations of wavelength shorter than UVB are almost completely absorbed by the earth atmosphere. ಸೊ ಏನಿದೆ ಅಂದರೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಏನಿದೆ ಅಂತಂದರೆ ಸೂರ್ಯನ ಕಿರಣದಿಂದ ಭೂಮಿಗೆ ರೀಚ್ ಆಗುತ್ತೆ. ಆದರೆ ಇಲ್ಲಿ UVB ಅನ್ನೋದು ವೇವ್ಲೆಂತ್ ಏನಿದೆ ಅಂದರೆ ಶಾರ್ಟರ್ ಇದೆ. ಅಲ್ಟ್ರಾವೈಲೆಟ್ಲಿಂದ ಬರ್ತಕ್ಕಂಥ ರೇಡಿಯೇಷನ್ನಲ್ಲಿ UVA, UVB ಆ್ಯಂಡ್ UVC ಅಂತ ಇರುತ್ತೆ. ಅದರಲ್ಲಿ ವೇವ್ಲೆಂತ್ ಏನು ಯಾವುದು ಶಾರ್ಟರ್ ಇದೆ ಅಂದರೆ UVB ವೇವ್ಲೆಂತ್ ಏನಿದೆ ಅಂದರೆ ಶಾರ್ಟರ್ ಇದೆ. ಆ್ಯಂಡ್ ಅದು ಏನಾಗುತ್ತೆ ಅರ್ತ್ ಅಟ್ಮಾಸ್ಫಿಯರ್ ಆ ರೇ ಅನ್ನು ಕಂಪ್ಲೀಟ್ ರೇಡಿಯೇಷನ್ಸನ್ನು ಅಬ್ಸಾರ್ಬ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ UVB ಕಾಸಸ್ ಮ್ಯೂಟೇಷನ್ ಆಫ್ DNA. UVB ಏನು ಕಾಸ್ ಮಾಡುತ್ತೆ? ಇಟ್ ಕಾಸಸ್ ಅ ಮ್ಯೂಟೇಷನ್ ಆ್ಯಂಡ್ ಇಟ್ ಕಾಸಸ್ ಏಜಿಂಗ್ ಆಫ್ ಸ್ಕಿನ್, ಡ್ಯಾಮೇಜ್ ಆಫ್ ಸ್ಕಿನ್ ಸೆಲ್ಸ್ ಆ್ಯಂಡ್ ಇಟ್ ಕಾಸಸ್ ಅ ಸ್ಕಿನ್ ಕ್ಯಾನ್ಸರ್ ಆಲ್ಸೋ. ಸೊ ಇವೆಲ್ಲ ಏನಿದೆ ಅಂತಂದರೆ ಬಿಕಾಸ್ ಆಫ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸು ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ ಪಾಯಿಂಟ್ನಲ್ಲಿ ಓಝೋನ್ ಡಿಪ್ಲೀಷನಲ್ಲಿ ಅ ಹೈ ಡೋಸ್ ಆಫ್ UVB causes inflammation of cornea, that is a snow blindness and cataract etc, and it permanently damages the cornea. sometimes ಏನಾಗುತ್ತೆ UV ರೇಡಿಯೇಷನ್ಸ್ಲಿಂದ ಅದನ್ನು ಕೂಡ UVB ರೇಡಿಯೇಷನ್ನು ವೇವ್ಲೆಂತ್ ಶಾರ್ಟರ್ ಇರೋದ್ರಿಂದ ನಮ್ಮದು ಅರ್ತ್ ಅಟ್ಮಾಸ್ಫಿಯರ್ ಆ ರೇಯನ್ನು ಅಬ್ಸಾರ್ಬ್ ಮಾಡುತ್ತೆ. ಸೊ ಈ ರೀತಿ ರೇಸಿಂದ ದೆರ್ ಈಸ್ ಅನ್ ಇನ್ಫ್ಲಮೇಷನ್, ಡ್ಯಾಮೇಜ್ ಟು ದ ಕಾರ್ನಿಯಾ. ಏನಾಗುತ್ತೆ ಕಾರ್ನಿಯಾಗೆ ಅಂತಂದರೆ ಸ್ನೋ ಬ್ಲೈಂಡ್ನೆಸ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಏನಿದೆ ಅಂದರೆ ಸಮ್ಟೈಮ್ಸ್ ಕ್ಯಾಟರಾಕ್ಟ್ ಆಗೋ ಚಾನ್ಸಸ್ ಇದೆ. ಇದರಿಂದ ಪರ್ಮನೆಂಟ್ಲಿ ನಮ್ಮದು ಐಸು ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟ್ನಲ್ಲಿ ದ ಮಾನ್ಸ್ಟ್ರಲ್ ಪ್ರೋಟೋಕಾಲ್, an international treaty in Canada in the year 1987 was signed to control the emission of ozone depleting substances. ಸೊ ಇಲ್ಲೇನಿದೆ ಅಂತ ಹೇಳ್ತಾ ಇದ್ದಾರೆ, ಒಂದು ಪ್ರೋಟೋಕಾಲನ್ನು ಏನಿದೆ ಅಂತಂದರೆ ಕೆನಡಾ ಪೀಪಲ್ ಏನಿದೆ ಅಂದರೆ ಸೈನ್ ಮಾಡಿದರು. ಏನಂತ ಇದೆ? ಸೊ ಎದಕ್ಕೆ ಅಂತಂದರೆ ಟು ಕಂಟ್ರೋಲ್ ದ ಎಮಿಷನ್ ಆಫ್ ozone depleting substances and all. So subsequently many more efforts have been made and the protocol have laid down a definite roadmap separately for developed and developing countries for reducing the emission of chlorofluorocarbons and other ozone depleting chemicals. ಸೊ ಇಲ್ಲಿ ಏನಾಗ್ತಾ ಇದೆ, ಲಾಟ್ ಆಫ್ ಎಫರ್ಟ್ಸ್ ಏನಿದೆ ಅಂತಂದರೆ ಮಾಡ್ತಾ ಇದ್ದಾರೆ. ಈ ಪ್ರೋಟೋಕಾಲ್ ಅಂದರೆ ಅರ್ಥ ಏನು ಅಂದರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಯಾವ ರೀತಿ ನಾವು ಏನಿದೆ ಅಂತಂದರೆ ಇರ್ತಕ್ಕಂಥ ಕ್ಲೋರೋಫ್ಲೋರೋಕಾರ್ಬನ್ ಎಮಿಷನನ್ನು ರೆಡ್ಯೂಸ್ ಮಾಡಬೇಕು ಅನ್ನೋ ಬಗ್ಗೆ ಏನಿದೆ ಅಂತಂದರೆ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ. ಒಂದು ರೋಡ್ ಮ್ಯಾಪ್ ಅಂದರೆ ಅರ್ಥ ಏನು ಅಂದರೆ ಒಂದು ಪ್ರೋಟೋಕಾಲ್ ಥ್ರೂ ಏನಿದೆ ಅಂದರೆ ಒಂದು ಪ್ಲ್ಯಾನನ್ನು ಮಾಡಿರೋದು. ಏನಂತ ಅಂದರೆ ಸಪರೇಟ್ಲಿ ಎರಡೂ ಕಂಟ್ರೀಸ್, ಡೆವಲಪ್ಡ್ ಕಂಟ್ರೀಸ್ ಆಗಿರ್ಬೋದು, ಡೆವಲಪಿಂಗ್ ಕಂಟ್ರೀಸ್ ಆಗಿರ್ಬೋದು, ಎರಡೂ ಸೇರಿ ಏನಿದೆ ಅಂತಂತಂದರೆ ಈ ಕ್ಲೋರೋಫ್ಲೋರೋ ಕಾರ್ಬನ್ ಎಮಿಷನನ್ನು ರೆಡ್ಯೂಸ್ ಮಾಡಬೇಕು. ಯಾಕಂದರೆ ಈ ಓಝೋನ್ ಡಿಪ್ಲೀಷನಿಗೆ ಏನೇನು ಕೆಮಿಕಲ್ಸ್ ಇರುತ್ತೆ ಅದನ್ನು ಕೂಡ ಏನಿದೆ ಅಂತಂದರೆ ರೆಡ್ಯೂಸ್ ಮಾಡಬೇಕು ಅಂತಂದು ಒಂದು ಪ್ರೋಟೋಕಾಲನ್ನು ಮಾಡಿದ್ರು. ಸೊ ಈಗ ನೆಕ್ಸ್ಟ್ ಸ್ಲೈಡ್ನಲ್ಲಿ
ಡಿಗ್ರಡೇಷನ್ ಬೈ ಇಂಪ್ರಾಪರ್ ರಿಸೋರ್ಸ್ ಯುಟಿಲೈಸೇಷನ್ ಆ್ಯಂಡ್ ಮೇಂಟೆನೆನ್ಸ್. ಸೊ ಇದರಲ್ಲಿ ಎರಡು ಸಬ್ ಹೆಡಿಂಗ್ಸನ್ನು ಸ್ಟಡಿ ಮಾಡೋಣ. ಫಸ್ಟ್ ಒನ್ ಏನಿದೆ, ಸಾಯಿಲ್ ಎರೋಷನ್ ಆ್ಯಂಡ್ ಡೆಸರ್ಟಿಫಿಕೇಷನ್ ಅಂತ ಇದೆ. ಸೊ ಹ್ಯೂಮನ್ ಆಕ್ಟಿವಿಟೀಸ್ ಲೈಕ್ ಓವರ್ ಕಲ್ಟಿವೇಷನ್, ಡಿಫಾರೆಸ್ಟ್ರೇಷನ್, ಗ್ರೇಸಿಂಗ್ ಆ್ಯಂಡ್ ಪುವರ್ ಇರಿಗೇಷನ್ ಪ್ರಾಕ್ಟೀಸಸ್ ಲೀಡ್ಸ್ ಟು ದ ಸಾಯಿಲ್ ಎರೋಷನ್. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಆ್ಯಕ್ಟಿವಿಟೀಸ್ಲಿಂದ ನಾವು, ಯಾಕಂದರೆ ಓವರ್ ಆಗಿ ಕಲ್ಟಿವೇಷನ್ ಮಾಡ್ತೀವಿ ಸಮಟೈಮ್ಸು ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ, ಆರ್ ಡಿಫಾರೆಸ್ಟ್ರೇಷನ್ಲಿಂದ ಆ್ಯಂಡ್ ಸಮ್ಟೈಮ್ಸ್ ಕಟ್ಟಿಂಗ್ ಡೌನ್ ಆಫ್ ಫಾರೆಸ್ಟ್ಲಿಂದ, ಗ್ರೇಸಿಂಗ್ಲಿಂದ, ಕ್ಯಾಟಲ್ ಗ್ರೇಸಿಂಗ್ ಆಗಿರ್ಬೋದು ಆ್ಯಂಡ್ ಎನಿ ಅದರ್ ಥಿಂಗ್ಸ್ ಆ್ಯಕ್ಟಿವಿಟೀಸ್ಲಿಂದ, ಆರ್ ಪುವರ್ ಇರಿಗೇಷನ್ ಪ್ರಾಕ್ಟೀಸಸ್ ಆ್ಯಂಡ್ ಆಲ್. ಸೊ ವಾಟರ್ ಡ್ರಿಪ್ಪಿಂಗ್ ಇರಿಗೇಷನ್ ಸರಿಯಾಗಿಲ್ಲ ಅಂತಂದಾಗ, ಇರಿಗೇಷನ್ ಫೆಸಿಲಿಟೀಸ್ ಸರಿ ಇಲ್ಲ ಅಂತಂದರೆ ಅವಾಗ ಏನಾಗುತ್ತೆ, ಇವೆಲ್ಲನೂ ಏನಿದೆ ಅಂದರೆ ಸಾಯಿಲ್ ಎರೋಷನಿಗೆ ಲೀಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ರಿಸಲ್ಟ್ಸ್ ಇನ್ ದ ಏರಿಡ್ ಪ್ಯಾಚಸ್ ಆಫ್ ಲ್ಯಾಂಡ್ಸ್ ಆ್ಯಂಡ್ ಡೆಸರ್ಟಿಫಿಕೇಷನ್. ಸಮ್ಟೈಮ್ಸ್ ಏನಿದೆ ಅಂದರೆ ಈ ರೀತಿ ಎಲ್ಲ ಆಗಿರೋದ್ರಿಂದ ಏನಿದೆ ಅಂತಂದರೆ ಕೆಲವೊಂದು ಏರಿಡ್ ಪ್ಯಾಚಸ್ ಅಂದರೆ ಬರಡು ಭೂಮಿ ಥರ ಏನಿದೆ ಅಂದರೆ ಪ್ಯಾಚಸ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಇದು ಏನಾಗಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟು ಅಂದರೆ ಡೆಸರ್ಟಿಫಿಕೇಷನ್ ಆಗುತ್ತೆ. ಇದ್ದಂಥ ಭೂಮಿ ಏನಿದೆ ಅಂದರೆ ಡೆಸರ್ಟ್ ಆಗಿ ಕನ್ವರ್ಟ್ ಆಗಬಹುದು. ಸೊ ಡಿಕ್ರೀಸ್ಡ್ ಅರ್ಬನೈಸೇಷನ್ ಆಲ್ಸೋ ಕ್ರಿಯೇಟ್ಸ್ ಅ ಡೆಸರ್ಟಿಫಿಕೇಷನ್. ಡಿಕ್ರೀಸ್ಡ್ ಅರ್ಬನೈಸೇಷನ್ ಕೂಡ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಇಟ್ ಲೀಡ್ಸ್ ಟು ದ ಡೆಸರ್ಟಿಫಿಕೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಹೆಡಿಂಗ್ನಲ್ಲಿ ಡಿಗ್ರಡೇಷನ್ ಬೈ ಇಂಪ್ರಾಪರ್ ರಿಸೋರ್ಸ್ ಯುಟಿಲೈಸೇಷನಲ್ಲಿ ಏನಿದೆ ಅಂದರೆ ವಾಟರ್ ಲಾಗಿಂಗ್ ಆ್ಯಂಡ್ ಸಾಯಿಲ್ ಸ್ಯಾಲಿನಿಟಿ ಅಂತ ಇದೆ. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ಆ್ಯಸ್ ಅ ಪಾರ್ಟ್ ಆಫ್ ಗ್ರೀನ್ ರೆವಲ್ಯೂಷನ್. ಈ ರೀತಿ ಪ್ರಾಬ್ಲಮ್ಸ್ ಏನಿದೆ ಅಂತಂದರೆ ಅಗ್ರಿಕಲ್ಚರಲ್ ರಿಲೇಟೆಡ್ ಇದೆ, ಅದನ್ನು ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಇರಿಗೇಷನ್ ವಿತೌಟ್ ಅ ಪ್ರಾಪರ್ ಡ್ರೈನೇಜ್ ಆಫ್ ವಾಟರ್ ಲೀಡ್ಸ್ ಟು ದ ವಾಟರ್ ಲಾಗಿಂಗ್ ಇನ್ ದ ಸಾಯಿಲ್. ಸೊ ನಾವು ಸಮ್ಟೈಮ್ಸ್ ಏನಿದೆ ಅಂದರೆ ಇರಿಗೇಷನ್ ಫೆಸಿಲಿಟೀಸ್ಲಿಂದ ಏನಾಗುತ್ತಾ ಚಾನ್ಸಸ್ ಇರುತ್ತೆ ಅಂದರೆ ವಾಟರ್ ಅದೇ ರೀತಿ ನೀರು ಸಾಯಿಲ್ನಲ್ಲಿ ಏನಿದೆ ಅಂತಂದರೆ ನಿಂತ್ಕೊಂಡು ಬಿಡುತ್ತೆ. ಸೊ ಈ ರೀತಿ ವಾಟರು ಸಾಯಿಲ್ನಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ಪ್ರಾಪರ್ ಇರಿಗೇಷನ್ ಇಲ್ಲ ಅಂತಂದರೆ ಇಟ್ ಲೀಡ್ಸ್ ಟು ದ ಲಾಗಿಂಗ್ ಇನ್ ದ ಸಾಯಿಲ್, ಅಂದರೆ ನೀರು ನಿಂತ್ಕೊಳ್ಳೋದು ಆ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಇಟ್ ಡ್ರಾಸ್ ಸಾಲ್ಟ್ ಟು ದ ಸರ್ಫೇಸ್ ಆಫ್ ದ ಸಾಯಿಲ್ ಆ್ಯಂಡ್ ದ ಸಾಯಿಲ್ ಈಸ್ ಸಾಲ್ಟ್ ಈಸ್ ಡೆಪಾಸಿಟೆಡ್ ಆನ್ ದ ಲ್ಯಾಂಡ್ ಸರ್ಫೇಸ್ ಆರ್ ಕಲೆಕ್ಟ್ಸ್ ಎಟ್ ದ ಪ್ಲಾಂಟ್ ರೂಟ್ ಆ್ಯಂಡ್ ದಿಸ್ ಡ್ಯಾಮೇಜ್ ದ ಅಗ್ರಿಕಲ್ಚರ್. ಈ ರೀತಿ ಕಂಟಿನ್ಯೂಸ್ ಆಗಿ ನೀರು ನಿಂತ್ಕೊಳ್ಳೋದ್ರಿಂದ ತಳಗಡೆ ಭೂಮಿ ಒಳಗಡೆ ಇದ್ದಂಥ ಸಾಯಿಲ್ ಏನಾಗುತ್ತೆ ಸರ್ಫೇಸ್ ಮೇಲೆ ಬಂದ್ಬಿಡುತ್ತೆ. ಆ ಸರ್ಫೇಸ್ ಮೇಲೆ ಎಲ್ಲಿ ಡೆಪಾಸಿಟ್ ಆಗುತ್ತೆ ಅಂತಂದರೆ ಲ್ಯಾಂಡ್ ಸರ್ಫೇಸ್ ಮೇಲೆ ಪ್ಲಾಂಟ್ಸ್ ರೂಟ್ಸ್ ಹತ್ರ ಏನಿದೆ ಅಂತಂದರೆ ಅದು ಸಾಲ್ಟು ಡೆಪಾಸಿಟ್ ಆಗೋ ಚಾನ್ಸಸ್ ಇದೆ. ಸೊ ಈ ರೀತಿ ಸಾಲ್ಟು ಪ್ಲಾಂಟ್ ರೂಟ್ಸ್ ಮೇಲೆ ಡೆಪಾಸಿಟ್ ಆಯಿತು ಅಂದಾಗ ಏನಾಗುತ್ತೆ, ಆ ಅಗ್ರಿಕಲ್ಚರಲ್ ಲ್ಯಾಂಡಿಗೆ ಏನಿದೆ ಅಂದರೆ ನೀರು ನಿಂದ್ರೋದ್ರಿಂದ, ಲಾಗಿಂಗ್ ಅಂತಂದರೆ ನೀರು ನಿಂತ್ಕೊಳ್ಳೋದ್ರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ನೆಕ್ಸ್ಟ್ ಪಾಯಿಂಟು. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಡಿಫಾರೆಸ್ಟ್ರೇಷನ್ ಅಂತ ಸ್ಟಡಿ ಮಾಡೋಣ. ಸೊ ವಾಟ್ ಈಸ್ ಡಿಫಾರೆಸ್ಟ್ರೇಷನ್ ಅಂತಂದರೆ ಇಟ್ ಈಸ್ ದ ಕನ್ವರ್ಷನ್ ಆಫ್ ಫಾರೆಸ್ಟೆಡ್ ಲ್ಯಾಂಡ್ ಟು ದ ನಾನ್ ಫಾರೆಸ್ಟೆಡ್ ಒನ್ಸ್. ಸೊ ಏನಿದೆ ಡಿಫಾರೆಸ್ಟ್ರೇಷನ್ ಅಂದರೆ ಇದ್ದಂಥ ಫಾರೆಸ್ಟ್ ಏರಿಯಾ ಅನ್ನು ನಾನ್ ಫಾರೆಸ್ಟೆಡಿಗೆ ಕನ್ವರ್ಟ್ ಆಗ್ತಾ ಇರೋದನ್ನೇ ಡಿಫಾರೆಸ್ಟ್ರೇಷನ್ ಅಂತ ಹೇಳ್ತೀವಿ. ಸಿಂಪಲ್ ವರ್ಡ್ಸ್ನಲ್ಲಿ ಹೇಳಬೇಕಂದ್ರೆ ಕಟ್ಟಿಂಗ್ ಡೌನ್ ಆಫ್ ದ ಫಾರೆಸ್ಟನ್ನು ಡಿಫಾರೆಸ್ಟ್ರೇಷನ್ ಅಂತಲೂ ಹೇಳ್ತೀವಿ. ಆಲ್ಮೋಸ್ಟ್ 40% of the forest have been lost in the tropics and compared to only 1% in the temperate region. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಎಷ್ಟು ಪರ್ಸೆಂಟ್ ಅಷ್ಟು ಫಾರೆಸ್ಟ್ ಲಾಸ್ ಆಗಿದೆ ಅಂತಂದರೆ 40% ಫಾರೆಸ್ಟ್ ಡ್ಯಾಮೇಜ್ ಆಗಿದೆ ಟ್ರಾಪಿಕಲ್ ಏರಿಯಾಸ್ನಲ್ಲಿ. ಸೊ ಇದನ್ನು ಕಂಪೇರ್ ಮಾಡಿದಾಗ ಜಸ್ಟ್ 1% ಅಷ್ಟೇ ಏನಿದೆ ಅಂದರೆ ಡ್ಯಾಮೇಜ್ ಆಗಿದೆ ಟೆಂಪ್ರೇಟ್ ರೀಜನ್ಸ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ದ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಆಫ್ ಇಂಡಿಯಾ ಹ್ಯಾಸ್ ರೆಕಮೆಂಡೆಡ್ 33% of the forest cover from plains and 67 from the hills, but we have only for 19.4% of the forest cover and it was about 30% at the beginning of the 20th century ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಿದೆ, ಅಕಾರ್ಡಿಂಗ್ ಟು ದ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ, ಸೊ ಇಂಡಿಯಾ ಏನು ರೆಕಮೆಂಡ್ ಮಾಡಿದೆ ಅಂದರೆ 33% ಅಷ್ಟು ಫಾರೆಸ್ಟ್ ಕವರು ಪ್ಲೇನ್ಸ್ನಲ್ಲಿದೆ ಅಂತ ಹೇಳಿದ್ದಾರೆ. 1988 ರೀಡಿಂಗ್ ಪ್ರಕಾರ ಏನಿದೆ ಅಂದರೆ ಅಷ್ಟಿದೆ. ಆಮೇಲೆ ಹಿಲ್ಸ್ನಲ್ಲಿ ಎಷ್ಟಿದೆ ಅಂದರೆ 67% ಅಂತ ಇದೆ. ಆದರೆ ಲಾಸ್ಟ್ ಸ್ವಲ್ಪ ಕೆಲವೊಂದು ಇಯರ್ಸ್ ಹಿಂದೆ ಏನಿದೆ ಅಂದರೆ ಸೊ ಎಷ್ಟು ರೆಕಾರ್ಡ್ ಆಗಿತ್ತು ಅಂದರೆ 19.4% ಏನಿದೆ ಅಂದರೆ ಫಾರೆಸ್ಟ್ ಕವರ್ ಇತ್ತು. ಆದರೆ 20th ಸೆಂಚುರಿ ಬಿಗಿನಿಂಗ್ನಲ್ಲಿ ಎಷ್ಟಿತ್ತು ಅಂದರೆ 30%ವರೆಗೂ ಫಾರೆಸ್ಟ್ ಕವರ್ ಇತ್ತು 20th ಸೆಂಚುರಿನಲ್ಲಿ. ಡ್ರಾಸ್ಟಿಕ್ ಏನಿದೆ ಅಂದರೆ ಈಗ ಎಟ್ ಪ್ರೆಸೆಂಟ್ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ರೀಸನ್ಸ್ ಆಫ್ ಡಿಫಾರೆಸ್ಟ್ರೇಷನ್ ಅಂತ ಇದೆ. ಸೊ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಟು ದ ಅಗ್ರಿಕಲ್ಚರಲ್ ಲ್ಯಾಂಡ್, ಕನ್ವರ್ಷನ್ ಆಫ್ ಫಾರೆಸ್ಟ್ ಟು ದ ಅಗ್ರಿಕಲ್ಚರಲ್ ಲ್ಯಾಂಡ್ ಫಾರ್ ಟಿಂಬರ್,
firewood, cattle ranching, etc. ಸೊ ಏನಿದೆ ಯಾಕೆ ಏನಿದೆ ಅಂತಂದರೆ ಡಿಫಾರೆಸ್ಟೇಷನ್ ಆಗ್ತಾ ಇದೆ ರೀಸನ್ ಅಂದಾಗ, ಸೊ ಇದ್ದಂಥ ಫಾರೆಸ್ಟ್ ಲ್ಯಾಂಡ್ ಏನಾಗಿ ಕನ್ವರ್ಟ್ ಆಗ್ತಾ ಇದೆ ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡಿಗೆ ಕನ್ವರ್ಟ್ ಆಗ್ತಾ ಇದೆ ಫಸ್ಟ್ ಪಾಯಿಂಟ್ ಪ್ರಕಾರ. ಸೆಕೆಂಡ್ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಫಾರ್ ಟಿಂಬರ್, ಫೈರ್ವುಡ್, ಕ್ಯಾಟಲ್ ರ್ಯಾಂಚಿಂಗ್ ಎಕ್ಸೆಟ್ರಾ ಇವೆಲ್ಲಕ್ಕೂ ಕೂಡ ಏನಿದೆ ಅಂತಂದರೆ ಯುಟಿಲೈಸ್ ಆಗ್ತಾ ಇರೋದ್ರಿಂದ ಏನಿದೆ ಅಂದರೆ ಫಾರೆಸ್ಟ್ ಲ್ಯಾಂಡು ಅಗ್ರಿಕಲ್ಚರಲ್ ಲ್ಯಾಂಡಿಗೆ ಕನ್ವರ್ಟ್ ಆಗ್ತಾ ಇದೆ. ನೆಕ್ಸ್ಟು ಸ್ಲ್ಯಾಶ್ ಆ್ಯಂಡ್ ಬರ್ನ್ ಅಗ್ರಿಕಲ್ಚರ್ ಜಮ್ ಕಲ್ಟಿವೇಷನ್ ಇನ್ ದ ನಾರ್ದರ್ನ್ ಈಸ್ಟರ್ನ್ ಸ್ಟೇಟ್ ಆಫ್ ಇಂಡಿಯಾ. ಸೊ ಇಲ್ಲಿ ಏನಾಗ್ತಾ ಇದೆ, ಸ್ಲ್ಯಾಶ್ ಆ್ಯಂಡ್ ಬರ್ನ್ ಅಗ್ರಿಕಲ್ಚರ್ ಅಂತ ಇದೆ. ಸೊ ಇಲ್ಲಿ ಫಾರ್ಮರ್ಸ್ ಏನು ಮಾಡ್ತಾರೆ ಅಂತಂದರೆ, ಇನ್ ದಿಸ್ ದ ಫಾರ್ಮರ್ಸ್ ಕಟ್ ಡೌನ್ ದ ಟ್ರೀಸ್ of the forest and burn the plant remains, and the ash is used as a fertilizers, and the land is then used for farming or cattle raising. ಸೊ ಅದಕ್ಕೆ ಅದನ್ನು ಸ್ಲ್ಯಾಶ್ ಆ್ಯಂಡ್ ಬರ್ನ್ ಅಗ್ರಿಕಲ್ಚರ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಫಾಲೋ ಮಾಡ್ತಾರೆ ಈ ರೀತಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ ಆಫ್ ಇಂಡಿಯಾನಲ್ಲಿ ಏನಿದೆ ಅಂದರೆ ಈ ರೀತಿ ಏನಿದೆ ಅಂದರೆ ಜಮ್ ಕಲ್ಟಿವೇಷನನ್ನು ಫಾಲೋ ಮಾಡ್ತಾರೆ. ಸೊ ಫಾರ್ಮರ್ಸ್ ಯೂಶ್ವಲಿ ಇದ್ದಂಥ ದೊಡ್ಡ ದೊಡ್ಡ ಟ್ರೀಸನ್ನು ಏನು ಮಾಡ್ತಾರೆ, ಕಟ್ ಡೌನ್ ಮಾಡ್ತಾರೆ. ಕಟ್ ಡೌನ್ ಮಾಡಿ ಅದನ್ನು ಬರ್ನ್ ಮಾಡಿದ್ಮೇಲೆ ಅದ್ರ ಇರ್ತಕ್ಕಂಥ ಪ್ಲ್ಯಾಂಟ್ ರಿಮೇನ್ಸ್ ಏನಿದೆ ಬರ್ನ್ ಮಾಡಿ ಆ ಬೂದಿಯನ್ನು, ಆ ಆ್ಯಶನ್ನು ಏನು ಮಾಡ್ತಾರೆ, ಫರ್ಟಿಲೈಸರ್ ಅಂತ ಯೂಸ್ ಮಾಡ್ತಾರೆ, ಗೊಬ್ಬರ ಸಲುವಾಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಆ ಇದ್ದಂಥ ಬರ್ನ್ ಮಾಡೋಂಥ ಲ್ಯಾಂಡ್ ಫರ್ದರ್ ಏನಿದೆ ಅಂದರೆ ಕ್ಯಾಟಲ್ ಗ್ರೇಸಿಂಗ್ ಆಗಿರ್ಬೋದು ಆರ್ ಫಾರ್ ದ ಫಾರ್ಮಿಂಗ್ ಸಲುವಾಗಿ ಏನಿದೆ ಅಂದರೆ ಯೂಸ್ ಮಾಡೋ ಚಾನ್ಸಸ್ಸು ಇದೆ. ಸೊ ನೆಕ್ಸ್ಟ್ ರೀಸನ್ಸ್ ಆಫ್ ಡಿಫಾರೆಸ್ಟೇಷನ್ ಅಲ್ಲಿ ಏನಿದೆ ಅಂದರೆ, ಆಫ್ಟರ್ ಕಲ್ಟಿವೇಷನ್ ದ ಏರಿಯಾ ಈಸ್ ಲೆಫ್ಟ್ ಫಾರ್ ದ ಸೆವರಲ್ ಇಯರ್ಸ್ ಸೊ ಆ್ಯಸ್ ಟು ಅಲಾವ್ ಇಟ್ಸ್ ರಿಕವರಿ. ಸೊ ಇನ್ ದ ಅರ್ಲಿಯರ್ ಡೇಸ್ ಇನಫ್ ಟೈಮ್ ಗ್ಯಾಪ್ ವಾಸ್ ಗಿವನ್ ಫಾರ್ ದ ರಿಕವರಿ. ಸೊ ಏನಿದೆ ಅಂದರೆ ಆ ಇದ್ದಂಥ ಕಲ್ಟಿವೇಟ್ ಮಾಡೋಂಥ ಲ್ಯಾಂಡ್ ಏನಿದೆ ಅಂದರೆ ಮುಂದೆ, ಸೊ ಆ ಲ್ಯಾಂಡನ್ನು ಏನಿದೆ ಅಂದರೆ ಸಾಕಷ್ಟು ವರ್ಷವರೆಗೂ ಏನಿದೆ ಅಂದರೆ ರಿಕವರಿ ಸಲುವಾಗಿ ಆ ರೀತಿಯೇ ಬಿಟ್ಬಿಡ್ತಿದ್ರು. ಆದರೆ ಅರ್ಲಿಯರ್ ಡೇಸ್ನಲ್ಲಿ ಏನಿದೆ ಅಂತಂದರೆ ಹಳೆಯ ಟೈಮ್ನಲ್ಲಿ ಸಾಕಷ್ಟು ಗ್ಯಾಪ್ ಸಿಗ್ತಾ ಇರುತ್ತೆ ಈ ರಿಕವರಿ ಆಗಬೇಕಾಗಿತ್ತು ಅಂತಂದರೆ. ಬಟ್ ಇವಾಗ ಏನಾಗ್ತಾ ಇದೆ, ವಿತ್ ಅನ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಆ್ಯಂಡ್ ರಿಪೀಟೆಡ್ ಕಲ್ಟಿವೇಷನ್, ಸೊ ದಿಸ್ ರಿಕವರಿ ಫೇಸ್ ಇಸ್ ಡನ್ ಅವೇ ವಿತ್ ರಿಸಲ್ಟಿಂಗ್ ಇನ್ ಅ ಡಿಫಾರೆಸ್ಟೇಷನ್. ಆದರೆ ಇವಾಗ ಏನಾಗ್ತಾ ಇದೆ, ರಿಕವರಿ ಆಗ್ತಾ ಇರೋ ಟೈಮ್ ಡ್ಯೂರಿಯೇಷನ್ ಬಹಳ ಕಮ್ಮಿ ಇರೋದ್ರಿಂದ ಈ ರಿಕವರಿ ಟೈಮ್ ಏನಿದೆ ಅಂತಂದರೆ ಲೆಸ್ ಸಿಗ್ತಾ ಇರೋದ್ರಿಂದ ಡಿಫಾರೆಸ್ಟೇಷನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ಕಾನ್ಸಿಕ್ವೆನ್ಸಸ್ ಆಫ್ ಡಿಫಾರೆಸ್ಟೇಷನ್ ಏನಿದೆ ಕಾನ್ಸಿಕ್ವೆನ್ಸಸ್ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇನ್ ದ ಅಟ್ಮಾಸ್ಫಿಯರ್ is enhanced because trees that could hold a lot of carbon in their biomass was lost with the deforestation. ಸೊ ಏನಿದೆ, ಸೊ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದಿತ್ತು ಡಿಫಾರೆಸ್ಟೇಷನನ್ನು. ಸೊ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಅಟ್ಮಾಸ್ಫಿಯರ್ನಲ್ಲಿ ಜಾಸ್ತಿ ಇದೆ, ಹೌದಾ. ಸೊ ಈ ಅಟ್ಮಾಸ್ಫಿಯರ್ ಜಾಸ್ತಿ ಎದಕ್ಕಿದೆ ಅಂದರೆ, ಸೊ ನಾವು ಟ್ರೀಸನ್ನು ಕಟ್ ಡೌನ್ ಮಾಡ್ತಾ ಇದ್ದೀವಿ ಡಿಫಾರೆಸ್ಟೇಷನ್ ಪ್ರೋಸೆಸ್ ಥ್ರೂ ಏನಿದೆ ಅಂದರೆ ಟ್ರೀಸನ್ನು ಕಟ್ ಡೌನ್ ಮಾಡ್ತಾ ಇದ್ದೀವಿ. ಸೊ ಟ್ರೀಸ್ ಏನಿದೆ ಅಂದರೆ ಡ್ಯೂರಿಂಗ್ ರೆಸ್ಪಿರೇಷನ್ ಪ್ರೋಸೆಸ್ ಏನಿದೆ ಲಾಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಮಾಡುತ್ತೆ. ಸೊ ಅವಾಗ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಮಾಡೋದ್ರಿಂದ ಏನಿದೆ ಅಂತಂದರೆ ಆ ಇದ್ದಂಥ ಎನ್ವಿರಾನ್ಮೆಂಟ್ನಲ್ಲಿ ಏನಿದೆ ಅಂದರೆ ಒಂದು ಬ್ಯಾಲೆನ್ಸ್ ಇಡೋ ಚಾನ್ಸಸ್ ಇತ್ತು. ಆದರೆ ಇಲ್ಲಿ ಪ್ಲ್ಯಾಂಟ್ಸನ್ನು ಕಟ್ ಮಾಡೋದ್ರಿಂದ ಏನಿದೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ರೋಸೆಸ್ ಏನಿದೆ ಅಂತಂದರೆ ಆಗುತ್ತಾ ಇಲ್ಲ. ಸೊ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಅವೈಲೇಬಲ್ ಇದೆ. ಸೊ ಬಿಕಾಸ್ ಆಫ್ ಅ ಡಿಫಾರೆಸ್ಟ್ರೇಷನ್ ಅಂತ ಹೇಳ್ಬೋದು. ಸೊ ಲಾಸ್ ಆಫ್ ಬಯೋಡೈವರ್ಸಿಟಿ ಡ್ಯೂ ಟು ದ ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್. ಸೊ ಇದ್ದಂಥ ಬಯೋಡೈವರ್ಸಿಟಿ ಲಾಸ್ ಆಗಿದೆ, ಯಾಕಂದರೆ ಸಾಕಷ್ಟು ಇರ್ತಕ್ಕಂಥ ಎನಿಮಲ್ಸ್ ಹ್ಯಾಬಿಟೇಟನ್ನು ನಾವು ಡಿಸ್ಟರ್ಬ್ ಮಾಡಿದಾಗ, ನಾವು ಪ್ಲ್ಯಾಂಟ್ಸನ್ನು ಕಟ್ ಡೌನ್ ಮಾಡಿದಾಗ ಅದಕ್ಕೆ ಡಿಪೆಂಡೆಂಟ್ ಆದಂಥ ಎಷ್ಟೋ ಎನಿಮಲ್ಸ್ದು ಏನಿದೆ ಅಂದರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಹೀಗಾಗಿ ಬಯೋಡೈವರ್ಸಿಟಿನಲ್ಲಿ ಲಾಸ್ ಆಗ್ತಾ ಇದೆ. ನೆಕ್ಸ್ಟು ಇಟ್ ಡಿಸ್ಟರ್ಬ್ಸ್ ದ ಹೈಡ್ರೋಲಾಜಿಕ್ ಸೈಕಲ್ಸ್ ಆ್ಯಂಡ್ ಆಲ್. ಸೊ ಹೈಡ್ರೋಲಾಜಿಕ್ ಸೈಕಲ್ಸ್ ಅಂದಾಗ ಏನಾಗುತ್ತೆ, ಅಲ್ಲಿ ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮನ್ನು ಡ್ಯಾಮೇಜ್ ಮಾಡ್ತಾ ಇದ್ದೀವಿ. ಇಲ್ಲೇನಾಗ್ತಾ ಇದೆ, ಡಿಫಾರೆಸ್ಟ್ರೇಷನ್ಲಿಂದ ಪ್ಲ್ಯಾಂಟ್ಸ್ ಕಟ್ ಮಾಡೋದ್ರಿಂದ ಏನಾಗುತ್ತೆ, ಆ ರೂಟ್ಸು ನೀರು ಒಳಗಡೆ ಏನಿದೆ ಅಂತಂತಂದರೆ ರೇನ್ ವಾಟರ್ ಥ್ರೂ ಏನಿದೆ ಅಂತಂದರೆ ರೇನ್ ವಾಟರ್ ರೂಟ್ಸ್ ಥ್ರೂ ಒಳಗಡೆ ಪರ್ಕುಲೇಟ್ ಆಗೋ ಚಾನ್ಸಸ್ ಇರುತ್ತೆ, ಅದನ್ನು ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ವಾಟರ್ ಇಂಬ್ಯಾಲೆನ್ಸ್ ಆಗಿ ಹೈಡ್ರೋಲಾಜಿಕಲ್ ಸೈಕಲನ್ನು ಡಿಸ್ಟರ್ಬ್ ಆಗುತ್ತೆ. ಲಾಸ್ಟ್ ಪಾಯಿಂಟು ಸಾಯಿಲ್ ಎರೋಷನ್ ಆ್ಯಂಡ್ ಡೆಸರ್ಟಿಫಿಕೇಷನ್. ಕಂಟಿನ್ಯೂಸ್ಲಿ ಮಳೆ ಬಂದಾಗ ಏನಾಗುತ್ತೆ, ಭೂಮಿ ಮೇಲೆ ಇರ್ತಕ್ಕಂಥ ಸಾಯಿಲ್ ಟಾಪ್ಸ್ ಲೇಯರ್ ಆಫ್ ದ ಸಾಯಿಲ್ ಹರ್ಕೊಂಡು ಹೋಗ್ಬಿಡುತ್ತೆ. ಸೊ ಇನ್ ಕೇಸ್ ಪ್ಲ್ಯಾಂಟ್ಸ್ ಇತ್ತು ಅಂದಾಗ ಏನಾಗುತ್ತೆ, ವಾಟರ್ ಏನಿದೆ ಅಂತಂದರೆ ಟ್ರ್ಯಾಪ್ ಮಾಡಿ ಭೂಮಿ ಒಳಗಡೆ ಪರ್ಕುಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಪ್ಲ್ಯಾಂಟ್ಸ್ ಕಟ್ ಮಾಡ್ತಾ ಇದ್ದೀವಿ ಅಂದಾಗ ಸಾಯಿಲ್ ಎರೋಷನ್ ಆಗುತ್ತೆ. ನೆಕ್ಸ್ಟು ಇದ್ದಂಥ ಲ್ಯಾಂಡ್ ಏನಿದೆ ಡೆಸರ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಅದನ್ನು ಡೆಸರ್ಟಿಫಿಕೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಹೆಡಿಂಗ್ನಲ್ಲಿ
ರಿಫಾರೆಸ್ಟ್ರೇಷನ್, ಅಂತಂದರೆ ಅಗೇನ್, ಸೊ ಮತ್ತೆ ಪುನಃ ಫಾರೆಸ್ಟ್ರೇಷನನ್ನು ಮಾಡೋದು. ಸೊ ದ ಪ್ರೋಸೆಸ್ ಆಫ್ ರಿಸ್ಟೋರಿಂಗ್ ಅ ಫಾರೆಸ್ಟ್ ದಟ್ ಒನ್ಸ್ ಲಾಸ್ಟ್ ಎಕ್ಸಿಸ್ಟೆಡ್ ಇನ್ ದ ಪಾಸ್ಟ್. ಸೊ ಇಟ್ ಮೇ ಅಕರ್ಸ್ ನ್ಯಾಚುರಲಿ ಇನ್ ಅ ಡಿಫಾರೆಸ್ಟೆಡ್ ಏರಿಯಾ. ಸೊ ಹವೆವರ್ ವಿ ಕ್ಯಾನ್ ಸ್ಪೀಡ್ ಇಟ್ ಅಪ್ ಬೈ ಪ್ಲಾಂಟಿಂಗ್ ಟ್ರೀಸ್. ಸೊ ಇಲ್ಲಿ ಏನಿದೆ, ರಿಫಾರೆಸ್ಟ್ರೇಷನ್ ಅಂತಂದರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ ರಿಸ್ಟೋರಿಂಗ್ ಅ ಫಾರೆಸ್ಟ್. ಕಟ್ ಆಗಿರೋಂಥ ಫಾರೆಸ್ಟ್ ಆಗಿರ್ಬೋದು, ಮುಂಚೆ ಎಕ್ಸಿಸ್ಟ್ ಇತ್ತು ಅದು ಲಾಸ್ಟ್ ಆಗಿರೋಂಥ ಫಾರೆಸ್ಟ್ ಆಗಿರ್ಬೋದು, ಅದನ್ನು ನ್ಯಾಚುರಲಿ ಏನಿದೆ ಅಂತಂತಂದರೆ ನಾವು ಅದನ್ನು ರಿಫಾರೆಸ್ಟ್ರಿಂಗ್ ಮಾಡ್ಬೋದು. ಆರ್ ಸಮ್ಟೈಮ್ಸ್ ಏನಿದೆ ಅಂತಂದರೆ ಯಾವ ರೀತಿ ಅದನ್ನು ಜಾಸ್ತಿ ಬೇಗನೆ ಸ್ಪ್ರೆಡ್ ಮಾಡಬೇಕು ಅಂತಂದರೆ ಬೈ ಪ್ಲ್ಯಾಂಟಿಂಗ್ ಅ ಟ್ರೀಸ್. ನಾವು ಪುನಃ ಮತ್ತೆ ಟ್ರೀಸನ್ನು ಪ್ಲ್ಯಾಂಟಿಂಗ್ ಮಾಡೋದ್ರಿಂದ ಆ ಇದ್ದಂಥ ಡಿಫಾರೆಸ್ಟೇಟೆಡ್ ಲ್ಯಾಂಡನ್ನು ಏನಿದೆ ಅಂದರೆ ಥ್ರೂ ರಿಫಾರೆಸ್ಟ್ರೇಷನ್ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಹೆಡಿಂಗ್ ಏನಿದೆ, ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಫಸ್ಟು ಬಿಸ್ನೋಯಿ ಮೂಮೆಂಟ್ ಅಂತ ಇದೆ. ಸೊ ಇನ್ ದ ಇಯರ್ 1731 ದ ಕಿಂಗ್ ಆಫ್ ಜೋಧ್ಪುರ್ ಇನ್ ರಾಜಸ್ಥಾನ್ asked to arrange wood for constructing a new palace. The ministers and the workers went to a forest near a village inhabited by Bisnois. ಸೊ ಇಲ್ಲೇನಿದೆ, 1931ನಲ್ಲಿ ಜೋಧ್ಪುರ್ ಕಿಂಗ್ ಇನ್ ರಾಜಸ್ಥಾನ್ ಅವ್ರು ಏನು ಮಾಡಿದ್ರು ಅಂತಂದರೆ ಒಂದು ನ್ಯೂ ಪ್ಯಾಲೇಸನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ವುಡ್ಡನ್ನು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಇರ್ತಕ್ಕಂಥ ಕಿಂಗ್ ಏನಿದೆ ಅಂತಂದರೆ ವರ್ಕರ್ಸಿಗೆ ಮತ್ತು ಮಿನಿಸ್ಟರ್ಸಿಗೆ ಏನಿದೆ ಅಂತಂದರೆ ಆ ನಿಯರ್ ಬೈ ವಿಲೇಜ್ನಲ್ಲಿ ಇರ್ತಕ್ಕಂಥ ಏನಿದೆ ಅಂತಂದರೆ ಫಾರೆಸ್ಟ್ನಲ್ಲಿ ಇರ್ತಕ್ಕಂಥ ವುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಆದರೆ ಆ ಫಾರೆಸ್ಟ್ ನಿಯರ್ ಬೈ ವಿಲೇಜ್ ಪೀಪಲ್ಸ್ ಏನಿದೆ ಅಂದರೆ ಇದನ್ನು ತಡೆ ಹಿಡಿದ್ರು. ಅಂದರೆ ಇದನ್ನು ಇನ್ಹಿಬಿಟೆಡ್. ಯಾರು ಇನ್ಹಿಬಿಟ್ ಮಾಡಿದ್ರು ಅಂತಂದರೆ ಬೈ ದ ಬಿಸ್ನೋಯೀಸ್ ಆ್ಯಂಡ್ ಆಲ್. ಸೊ ನೆಕ್ಸ್ಟು ಹೆಡಿಂಗ್ನಲ್ಲಿ ಬಿಸ್ನೋಯಿ ಮೂಮೆಂಟ್ನಲ್ಲಿ ಏನಿದೆ, ದ ಬಿಸ್ನೋಯಿ ಥ್ವಾಟ್ವರ್ಡ್, ದಟ್ ಈಸ್ ಇಟ್ಸ್ ದೇ ಆ್ಯಕ್ಚುಲಿ ಯೂಶ್ವಲಿ ದಟ್ ಅಪೋಸ್ ದ ಪ್ರೋಸೆಸ್ ಆ್ಯಂಡ್ ಆಲ್, ಥ್ವಾಟರ್ಡ್ ದ್ಯಾಟ್ ಫ್ರಮ್ ಕಟಿಂಗ್ ಡೌನ್ ದ ಟ್ರೀಸ್. A Bisnoy woman, Amrita Devi, hugged a tree. Sadly, the king's men cut down the tree along with the Amrita Devi. ಸೊ ತಳಗಡೆ ಇಮೇಜ್ನಲ್ಲಿ ಏನಿದೆ ಅಂತಂದರೆ ಅಮೃತಾ ದೇವಿ ಬಿಸ್ನೋಯಿ ವುಮೆನ್ ಅವ್ರು ಏನು ಮಾಡಿದ್ರು ಅಂತಂದರೆ ಶಿ ಹಗ್ ದ ಟ್ರೀಸ್. ಅವರು ಏನಿದೆ ಅಂದರೆ ಒಂದು ಟ್ರೀಯನ್ನು ಹಗ್ ಮಾಡಿದ್ರು. ಆದರೆ ಆ ಇರ್ತಕ್ಕಂಥ ಲೈಕ್ ಕಿಂಗ್ಸ್ ಪೀಪಲ್ ಏನಿದೆ ಅಂತಂದರೆ ವರ್ಕರ್ಸ್ ಆಗಿರ್ಬೋದು, ಮಿನಿಸ್ಟರ್ಸ್ ಆಗಿರ್ಬೋದು, ಅವ್ರೇನು ಮಾಡಿದ್ರು ಅಂದರೆ ಬಿಸ್ನೋಯಿ ಜೊತೆಗೆ ಏನಿದೆ ಅಂತಂದರೆ ಆ ಪ್ಲ್ಯಾಂಟನ್ನು ಕಟ್ ಡೌನ್ ಮಾಡಿದ್ರು. ಸೊ ಹರ್ 3 daughters and the thousands of other Bisnois followed her and thus lost their life saving the trees. ಸೊ ಬಹಳಷ್ಟು ವುಮೆನ್ಸ್, ಬಿಸ್ನೋಯಿ ವುಮೆನ್ಸ್ ಏನಿದೆ ಅದ್ರ ಜೊತೆಗೆ ಬಿಸ್ನೋಯಿದು ಅಮೃತಾ ದೇವಿದು 3 ಮಕ್ಕಳು ಕೂಡ ಏನಿದೆ ಅಂತಂತಂದರೆ ತನ್ನ ಲೈಫನ್ನು ಕಳ್ಕೊಂಡ್ರು. ಎದಕ್ಕೆ ಕಳ್ಕೊಂಡ್ರು ಅಂದರೆ ಆ ಪ್ಲ್ಯಾಂಟ್ಸನ್ನು ಸೇವ್ ಮಾಡೋಕೆ ಏನಿದೆ ಅಂದರೆ ತಮ್ಮ ಲೈಫನ್ನು ಇಲ್ಲಿ ಏನಿದೆ ಅಂದರೆ ಕಳ್ಕೊಂಡ್ರು ಅವರು. ಸೊ ನೆಕ್ಸ್ಟ್ ಪಾಯಿಂಟ್ನಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಇನ್ಸ್ಟಿಟ್ಯೂಟೆಡ್ ಅಮೃತಾ ದೇವಿ ಬಿಸ್ನೋಯಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅವಾರ್ಡ್ ಫಾರ್ ಇಂಡಿವಿಜುವಲ್ಸ್ ಆರ್ ಕಮ್ಯುನಿಟೀಸ್ from the rural areas for the extraordinary courage and the dedication in protecting a wildlife. ಸೊ ಇಲ್ಲೇನಿದೆ, ಗವರ್ನಮೆಂಟ್ ಆಫ್ ಇಂಡಿಯಾ ಏನು ಡಿಸೈಡ್ ಮಾಡಿದ್ರು ಅಂತಂದರೆ ಅಮೃತಾ ದೇವಿ ಬಿಸ್ನೋಯಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅವಾರ್ಡನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫಾರ್ ಇಂಡಿವಿಜುವಲ್ ಆಗಿರ್ಬೋದು ಆರ್ ಫಾರ್ ಅ ಕಮ್ಯುನಿಟಿ ಆಗಿರ್ಬೋದು. ಸೊ ಯಾಕಂತಂದರೆ ಫಾರ್ ದರ್ ಎಕ್ಸ್ಟ್ರಾರ್ಡಿನರಿ ಕರೇಜ್ ಫಾರ್ ದ ಪ್ರೊಟೆಕ್ಟಿಂಗ್ ದ ವೈಲ್ಡ್ ಲೈಫ್ ಸಲುವಾಗಿ ಏನಿದೆ ಅಂದರೆ ಈ ರೀತಿ ಒಂದು ಅವಾರ್ಡನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೆಕ್ಸ್ಟ್ ಏನಿದೆ ಅಂತಂದರೆ ಲಾಸ್ಟು ಚಿಪ್ಕೋ ಮೂವ್ಮೆಂಟ್ ಆಫ್ ಘರ್ವಾಲ್ ಹಿಮಾಲಯಾಸ್. ಸೊ ಇನ್ ದ ಇಯರ್ 1974 a local woman participated to protect the trees from acts of constructors by hugging them. ಸೊ ಇಲ್ಲೇನಾಗ್ತಾ ಇದೆ, 1974ನಲ್ಲಿ ಅಲ್ಲಿರ್ತಕ್ಕಂಥ ಲೋಕಲ್ ವುಮೆನ್ಸ್ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ದೇ ಸ್ಟಾರ್ಟೆಡ್ ಪ್ರೊಟೆಕ್ಟಿಂಗ್ ದ ಟ್ರೀಸ್. ಆ ದೊಡ್ಡ ದೊಡ್ಡ ಟ್ರೀಸನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಕನ್ಸ್ಟ್ರಕ್ಟರ್ಸ್ ಏನಿದೆ ಅಂದರೆ ಅದನ್ನು ಕಟ್ ಮಾಡೋಕ್ಕೆ ಬಂದಾಗ ಏನಿದೆ ಅಂದರೆ ಸೊ ಭಾಳಷ್ಟು ಏನಿದೆ ಅಂದರೆ ವುಮೆನ್ಸು ಆ ಟ್ರೀಸನ್ನು ಏನಿದೆ ಅಂತಂದರೆ ಹಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೆಕ್ಸ್ಟ್ನಲ್ಲಿ realizing the significance of participation by the local communities, the government of India in the year 1980 has introduced the concept of joint forest management so as to work closely with the local communities for protecting and managing the forest. ಸೊ ಇಲ್ಲಿ ಲೋಕಲ್ ವುಮೆನ್ಸ್ ಅಲ್ಲಿ ಏನಿದೆ ಅಂತಂದರೆ ಫಾರೆಸ್ಟನ್ನು ಪ್ಲಾಂಟ್ಸನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ರು ಫ್ರಮ್ ದ ಕನ್ಸ್ಟ್ರಕ್ಟರ್ಸ್ ಆ್ಯಂಡ್ ಆಲ್. ಸೊ ಈ ರೀತಿ ಪಾರ್ಟಿಸಿಪೇಷನನ್ನು ನೋಡಿ ಸೊ ಗವರ್ನಮೆಂಟ್ ಆಫ್ ಇಂಡಿಯಾ ಏನು ಮಾಡಿದ್ರು ಇನ್ ದ ಇಯರ್ 1980ನಲ್ಲಿ ಅಂದರೆ
ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಅದನ್ನು ಏನಂತ ಹೇಳಿದ್ರು, ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಯಾರು ಎರಡು ಸೇರಿ ಏನಿದೆ ಅಂತಂದರೆ ವರ್ಕ್ ಮಾಡ್ತಾಯಿದ್ರು, ಒಂದು ಲೋಕಲ್ ಕಮ್ಯುನಿಟೀಸ್, ಇನ್ನೊಂದು ಏನಿದೆ ಅಂದರೆ ಫಾರೆಸ್ಟ್. ಸೊ ಎರಡು ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅವ್ರ ಲೋಕಲ್ ಕಮ್ಯುನಿಟೀಸ್ ಆಗಿರ್ಬೋದು, ಇವೆರಡೂ ಏನಿದೆ ಅಂದರೆ ಸೇರಿ ಯಾವ ರೀತಿ ಫಾರೆಸ್ಟನ್ನು ಪ್ರೊಟೆಕ್ಟ್ ಮಾಡೋದು ಅಂತಂದು ಡಿಸೈಡ್ ಮಾಡಿದ್ರು. ಸೊ ನೆಕ್ಸ್ಟ್ ಇದರಲ್ಲಿ ಚಿಪ್ಕೋ ಮೂಮೆಂಟ್ನಲ್ಲಿ ಏನಿದೆ ಅಂದರೆ ಇನ್ ರಿಟರ್ನ್ಸ್ ಫಾರ್ ದರ್ ಸರ್ವಿಸಸ್. ಸೊ ಲೋಕಲ್ ಪೀಪಲ್ ಅಲ್ಲಿ ಏನಿದೆ ಅಂದರೆ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಸೊ ಏನು ಒಂದು ಸರ್ವಿಸ್ ಒಂದು ಏನಿದೆ ಅಂದರೆ ಅವ್ರಿಗೆ ಒಂದು ಬೆನಿಫಿಟನ್ನು ಬೇಕಾಗುತ್ತೆ. ಸೊ ಇನ್ ರಿಟರ್ನ್ ಟು ದ ಸರ್ವಿಸ್ ಟು ದ ಫಾರೆಸ್ಟ್, ದ ಕಮ್ಯುನಿಟೀಸ್ ಗೆಟ್ ಅ ಬೆನಿಫಿಟ್ಸ್ ಆಫ್ ವೇರಿಯಸ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಲೈಕ್ ಫ್ರೂಟ್ಸ್, ಗಮ್, rubber, medicine, etc. And thus the forest can be conserved in a sustainable manner. ಸೊ ಏನಿದೆ ಫಾರೆಸ್ಟ್ನಲ್ಲಿ ನಿಯರ್ ಬೈ ಇರ್ತಕ್ಕಂಥ ಏನಿದೆ ಅಂತಂದರೆ ಪೀಪಲಿಗೆ ಬೆನಿಫಿಟ್ ಆಗಬೇಕಾಗಿತ್ತು ಅಂದರೆ ಫ್ರೂಟ್ಸ್ ಆಗಿರ್ಬೋದು, ಗಮ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಆರ್ ಸಮ್ಟೈಮ್ಸ್ ಡಿಫ್ರೆಂಟ್ ಮೆಡಿಸಿನಲ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ಇವೆಲ್ಲ ಬೆನಿಫಿಟ್ಸನ್ನು ಸಿಗಬೇಕಾಗಿತ್ತು ಅಂತಂತಂದರೆ ಸೊ ಒಂದು ಅವ್ರಿಗೆ ಏನಿದೆ ಅಂತಂದರೆ ಈ ರೀತಿ ಒಂದು ರಿವಾರ್ಡ್ ಥರ ಏನಿದೆ ಅಂತಂದರೆ ಒಂದು ಇನ್ ರಿಟರ್ನ್ ಗಿಫ್ಟ್ ಆಗಿ ಏನು ಇದು ಮಾಡಿದ್ರು. ಆ್ಯಂಡ್ ದಸ್ ದ ಫಾರೆಸ್ಟ್ ಏನಿದೆ ಅಂದರೆ ಇಟ್ ಕುಡ್ ಬಿ ಕನ್ಸರ್ವ್ಡ್ ಬೈ ದೀಸ್ ಪೀಪಲ್ಸ್ ಅಂತ. Thank you for watching this video.